सर्वमङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरन्ताणं नमो सिद्धाणं नमो आयर्याणं नमो वज्रायाणं नमो लोये सौवसाहुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭಾರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾತ್ಮನ ಮೇಲೆ ಇಲ್ಲಿ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆಚಾರ್ಯ ದೇವರ ಅಮೃತಮಯ ಭಾವರೂಪದ ಭೂಮಿ ಕಲಶಗಳ ಮೇಲೆ ರಾಜಮಾರ್ಜಿ ಪಾಂಡೆ ನಾಮದ ಸಮಯದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ 51ನೇ ಕಲಶ ಇದೆ. ಯಃ ಕರೋತಿ ಸ ಕರೋತಿ ಕೇವಲಂ ಯಸ್ತು ವೇತಿ ಸ ತು ವೇತಿ ಕೇವಲಂ ಯಃ ಕರೋತಿ ನ ವೇತ್ತಿ ಸ ಕ್ವಚಿತ್ ಯಸ್ತು ವೇತಿ ನ ಕರೋತಿ ಸ ಕ್ವಚಿತ್. ಸಮ್ಯಕ್ ದೃಷ್ಟಿ ಜೀವದ ಮತ್ತು ಮಿಥ್ಯಾದೃಷ್ಟಿ ಜೀವದ ಪರಿಣಾಮಗಳಲ್ಲಿ ಬಹಳಷ್ಟು ಭೇದವಿದೆ. ಅದನ್ನೇ ಈಗ ಹೇಳುತ್ತಾರೆ. ಯಾವ ಮಿಥ್ಯಾದೃಷ್ಟಿ ಜೀವನು ಮಿಥ್ಯಾತ್ವ ರಾಗಾದಿ ಪರಿಣಾಮಗಳ ರೂಪವಾಗಿ ಪರಿಣಮಿಸುತ್ತಾನೆ ಅವನು ಅಂಥದೇ ಪರಿಣಾಮದ ಕರ್ತೃವಾಗುತ್ತಾನೆ. ಯಾವ ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪದ ಅನುಭವ ರೂಪವಾಗಿ ಪರಿಣಮಿಸುತ್ತಾನೆ ಆ ಜೀವನು ಜ್ಞಾನ ಪರಿಣಾಮ ರೂಪಿಸುತ್ತಾನೆ. ಆದುದರಿಂದ ಅವನು ಕೇವಲ ಜ್ಞಾತಾನಿದ್ದಾನೆ, ಕರ್ತೃವಿಲ್ಲ. ಯಾವ ಮಿಥ್ಯಾದೃಷ್ಟಿ ಜೀವನು ಮಿಥ್ಯಾತ್ವ ರಾಗಾದಿ ರೂಪವಾಗಿ ಪರಿಣಮಿಸುತ್ತಾನೆ ಅವನು ಶುದ್ಧ ಸ್ವರೂಪದ ಅನುಭವಶೀಲನು ಒಂದು ಸಮಯದ ತಂತು ಆಗುವುದಿಲ್ಲ. ಯಾವ ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪದ ಅನುಭವ ಮಾಡುತ್ತಾನೆ ಆ ಜೀವನು ಮಿಥ್ಯಾತ್ವ ರಾಗಾದಿ ಭಾವದ ಪರಿಣಮನಶೀಲನಾಗುವುದಿಲ್ಲ. ಮಿಥ್ಯಾದೃಷ್ಟಿ ಜೀವದ ಸಲುವಾಗಿ ಒಂದು ಸಮಯ ಕೂಡ ಅನುಭವಶೀಲ ಆಗುವುದಿಲ್ಲ ಅನ್ನೋ ಪ್ರಶ್ನೆ. ಮತ್ತು ಸಮ್ಯಕ್ ದೃಷ್ಟಿ ಜೀವದ ಸಲುವಾಗಿ ಒಂದು ಸಮಯ ಕೂಡ ಅವನು ಪರಿಣಮನಶೀಲ ಆಗುವುದಿಲ್ಲ ಅನ್ನುವ ಮಾತು. ಮಿಥ್ಯಾದೃಷ್ಟಿ ಜೀವಕ್ಕೆ ಅನುಭವ ಇಲ್ಲ. ಯಾವ ಪ್ರಕಾರ ಉದ್ಗಲಾಗಿ 5 ಅಚೇತನ ದ್ರವ್ಯಗಳಿಗೆ ಅನುಭವ ಶಕ್ತಿ ಇಲ್ಲವೋ ಅದೇ ಪ್ರಕಾರ ಅಂಥೇಳಿ ತಿಳಿಬಹುದಾಗಿದೆ. ಮತ್ತು ಪರಿಣಮನಶೀಲ ಆಗುವುದಿಲ್ಲ ಅಂಥೇಳಿ ಹೇಳಿದ್ರಲ್ಲ ಸಮ್ಯಕ್ ದೃಷ್ಟಿ ಜೀವದ ಬಗ್ಗೆ. ಪರಿಣಮನ ಅರ್ಥಾತ್ ಅವನಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಪರಿಣಮನ ಅಂತಂದ್ರೆ ನಿರಂತರ ದ್ರವ್ಯಶಕ್ತಿ ದ್ರವ್ಯತ್ವ ಗುಣದ ಕಾರಣದಿಂದ ದ್ರವ್ಯ ಪರಿಣಮನಶೀಲ ಇದೆಯಲ್ಲ ಆ ಪರಿಣಮನದ ಮಾತಾಡಲಿದೆ.
ಇಲ್ಲಿ ಪರಿಣಮನಶೀಲನಾಗುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಅಂತಂದ್ರೆ ಅವೇನು ಅನುಭವ ರೂಪವಾಗಿ ಶಾಶ್ವತ ರೂಪದಿಂದ ಸ್ವಭಾವದಲ್ಲಿ ಸ್ಥಿರಗೊಂಡಿದನು, ಅವ ಅಲ್ಲಿಂದ ಹೊರಗೆ ಬಂದ ಬೇರೆ ರೂಪ ಆಗುವುದಿಲ್ಲ. ಇಷ್ಟು ಮಾತಿದೆ ನೋಡ್ರಿ. ಸಿದ್ಧರಂತೂ ಸ್ವಭಾವದಲ್ಲಿ ಸ್ಥಿರನಲ್ಲವೇ, ಎಂದೂ ಸಿದ್ಧತ್ವವನ್ನ ಬಿಟ್ಟುಕೊಟ್ಟ ಸಂಸಾರಿ ಅವಸ್ಥೆಯ ಧಾರಣ ಮಾಡುವುದಿಲ್ಲ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವ, 4ನೇ ಗುಣಸ್ಥಾನಕ್ಕೆ ಪ್ರಾಪ್ತ ಆಗಿರುವಂತಹ ಜೀವ, ಎಂದೂ ಸ್ವಭಾವದ ಶ್ರದ್ಧೆಯನ್ನು ಬಿಟ್ಟ, ಸ್ವಭಾವದ ಅನುಭವವನ್ನು ಬಿಟ್ಟ, ಅರ್ಥಾತ್ ಜ್ಞಾನ ಸ್ವಭಾವದ ಸ್ಥಿರತೆಯನ್ನು ತೊರೆದು ರಾಗರೂಪದಿಂದ ಅಸ್ಥಿರ ಆಗುವುದೇ ಇಲ್ಲ. ಇದು ದ್ರವ್ಯಾನುಯೋಗದ ಗ್ರಂಥ ಇದ್ದ ಕಾರಣ, ಅದರಲ್ಲೇ ಕೂಡ ದೃಷ್ಟಿಯ ಪ್ರಾಧಾನ್ಯತೆಯಿಂದ ಕಥನೆ ಇದ್ದ ಕಾರಣ ಇಲ್ಲಿ ಸಮ್ಯಕ್ ದೃಷ್ಟಿಗೆ ಇಷ್ಟು ಮಹಿಮೆ ಕೊಟ್ಟು ಬಿಟ್ಟಿದ್ದಾರೆ. ಚರಣಾನುಯೋಗದ ಗ್ರಂಥಗಳಲ್ಲಿ, ಕರ್ಣಾನುಯೋಗದ ಗ್ರಂಥಗಳಲ್ಲಿ ಸಮ್ಯಕ್ ದರ್ಶನ ಕೂಡ ಬಿಟ್ಟು ಹೋಗುವ ಮಾತನ್ನ ಹೇಳ್ತಾರೆ. ಆದರೆ ಈ ದ್ರವ್ಯಾನುಯೋಗ ಮತ್ತು ದೃಷ್ಟಿ ಪ್ರಾಧಾನ್ಯವಾದಂಥ ಯಾವ ಈ ಕೃತಿ ರತ್ನ ಇದೆಯೋ, ಇದರಲ್ಲಿ ಆ ಸಮ್ಯಕ್ ದರ್ಶನದ ವಿಷಯದ ಕುರಿತು, ಸಮ್ಯಕ್ ದರ್ಶನ ಪ್ರಾಪ್ತ ಜೀವದ ಯಾವ ಶ್ರದ್ಧೆ ಇದೆ, ಯಾವ ಅನುಭೂತಿ ಇದೆ, ಆ ಅನುಭೂತಿಯ ಆಳವನ್ನ, ಶ್ರದ್ಧೆಯ ಅಚಲತೆಯನ್ನ ತೋರಿಸ್ತಾ ಇದ್ದಾರೆ. ಮೊದಲು ಶ್ರದ್ಧೆ ಆಗಬೇಕಾದದ್ದು ಕರ್ತವ್ಯ ಇದೆ. ಆ ಶ್ರದ್ಧೆ ಆಗಮಜ್ಞಾನದ ಮೂಲಕನ ಆಗ್ತಿದೆ. ಶ್ರುತಜ್ಞಾನದ ಅಭಾವದೊಳಗ ಮತಿಜ್ಞಾನ ಆಗುವುದಿಲ್ಲ. ಮತಿಜ್ಞಾನ ಪೂರ್ವಕ ಶ್ರುತಜ್ಞಾನ ಅಂಥೇಳಿ ನಾವು ಇದುವರೆಗೆ ಕೇಳಿದ್ದೇವೆ. ತತ್ವಾರ್ಥ ಸೂತ್ರದಲ್ಲಿ ಸೂತ್ರ ಕೂಡ ಇದೆ. ಆದ್ರೆ ಶ್ರುತಜ್ಞಾನ ಅಂತಂದ್ರೆ ಯಾವ ಮತಿಜ್ಞಾನ ಪೂರ್ವಕ ಶ್ರುತಜ್ಞಾನದ ವ್ಯಾಖ್ಯಾ ಅಲ್ಲಿ ಮಾಡಿದರೂ ಆ ಮಾತಿಲ್ಲಿ ಹೇಳ್ತಾ ಇಲ್ಲ. ಶ್ರುತಜ್ಞಾನ ಅರ್ಥಾತ್ ಆಗಮದ ಆಧಾರದಿಂದ ಜೀವ ಅಜೀವ ವಸ್ತುಗಳ ಯಥಾರ್ಥ ಜ್ಞಾನ, ವಿಕಲ್ಪದೊಳಗ ಕ್ಷಯೋಕ್ಷಮ ಜ್ಞಾನದೊಳಗ ಜೀವ ಅಜೀವ ಸಂಯೋಗ ಸ್ವಭಾವ ಕ್ಷಣಿಕ ಶಾಶ್ವತ ಇವುಗಳದ್ದ ಜ್ಞಾನದೊಳಗೆ ನಿಶ್ಚಿತ ನಿರ್ಣಯ ಆಗದ ವಿನಃ ಮತಿಜ್ಞಾನ ಆಗುವುದಿಲ್ಲ. ಮತಿಜ್ಞಾನ ಏನಿದೆ? ಸಮ್ಯಕ್ ಜ್ಞಾನದ ಮೊದಲನೇ ಭೇದ. ಹೌದ್ರೆ? ಹೀಗಿದ್ದ ಕಾರಣ ಆಗಮ ಜ್ಞಾನ ಅಂದ್ರೆ ಅಥವಾ ಶ್ರುತಜ್ಞಾನದ ಅಭಾವದೊಳಗ ಸಮ್ಯಕ್ ಜ್ಞಾನ ಅರ್ಥಾತ್ ಮತಿಜ್ಞಾನ ಆಗುವುದಿಲ್ರಿ. ತಮಗೆ ಯಾವ ಮತಿಜ್ಞಾನ ಇದೆ ಅದು ನಾಮ ಮಾತ್ರ ಮತಿಜ್ಞಾನ ಇದೆ. ಅವಗ್ರಹ ಇಹ ಅವಾಯ ಧಾರಣಾಪೂರ್ವಕ ಯಾವ ಮತಿಜ್ಞಾನದ ಪರ್ಯಾಯವನ್ನು ಹೇಳಿದರೆ ಆ ಪರ್ಯಾಯ ಸುಮತಿ ಜ್ಞಾನದ ಮಾತಿಗೆ. ಆ ಮತಿಜ್ಞಾನ ರೂಪದ ಪರ್ಯಾಯ ಸುಮತಿ ಜ್ಞಾನದ ಚರ್ಚೆ ಇದೆ. ಆ ಪ್ರಕಾರದ ಸುಮತಿ ಜ್ಞಾನ ಅಥವಾ ಆತ್ಮನ ಕುರಿತಾಗಿ ಅವಗ್ರಹ ಇಹ ಅವಾಯ ಧಾರಣ, ನಾನು ಹೀಗೆ ಇದ್ದೇನೆ, ಹೇಗಿದ್ದೇನೆ? ಜ್ಞಾನ ದರ್ಶನಮಯನಿದ್ದೇನೆ. ರಾಗಾದಿ ವಿಕಾರಿ ಭಾವಗಳ ನನ್ನನ್ನು ಸ್ಪರ್ಶ ಮಾಡುವ ಸಾಧ್ಯತೆ ಇಲ್ಲ. ಅವು ನನ್ನ ಸ್ವಭಾವದೊಳಗಿಲ್ಲ. ಅವು ನನ್ನ ಸ್ವಭಾವದೊಳಗೆ ಇಲ್ಲದೇ ಇರುವ ಕಾರಣದಿಂದ ನಾನು ಅವುಗಳನ್ನು ಆಧರಿಸುವ ಸಾಧ್ಯತೆ ಇಲ್ಲ. ಈ ಪ್ರಕಾರ ರಾಗಾದಿ ವಿಕಾರಗಳ ಮಧ್ಯದಲ್ಲಿ ಕೂಡ ಕರ್ಮಾದಿಗಳ ಸದ್ಭಾವ, ಕರ್ಮಾದಿಗಳ ಉದಯದ ಸದ್ಭಾವ ಮತ್ತು ನಾನಾ ಪ್ರಕಾರ ಆ ಉದಯದ ನಿಮಿತ್ತದಿಂದ ಪ್ರಾಪ್ತವಾದಂತಹ ಸಂಯೋಗಗಳು, ಇದು ಎಲ್ಲದರ ಮಧ್ಯೆ ಇರುವೆಳೆದೊಳಗೂ ಕೂಡ ಯಾವ ರೂಪದಿಂದನೂ ಪರಿಣಮಿಸುವುದಿಲ್ಲ.
ಪರಿಣಮಿಸುವುದಿಲ್ಲ. ಮತ್ತಿನ್ನು ಮಿಥ್ಯಾದೃಷ್ಟಿ ಜ್ಞಾನ ದರ್ಶನ ಸ್ಥಿರ ಶಾಶ್ವತ ಸ್ವಭಾವವನ್ನ ಅನಾದಿ ಕಾಲದಿಂದನ ಮರೆತು ಹೋಗಿ ಅದರಿಂದ ಚ್ಯುತಾಗಿ ನಿರಂತರ ಪರಿಣಮಿಸ್ತಾ ಇದ್ದಾನೆ. ಹಾಗೆ ಒಂದು ಸಮಯ ರಾಗರೂಪದಿಂದ, ಒಂದು ಸಮಯ ಇನ್ನಾವುದೋ ರೂಪದಿಂದ, ಒಂದು ಸಮಯ ಮಮತೆಯ ರೂಪದಿಂದ, ಒಂದು ಸಮಯ ದ್ವೇಷ ರೂಪದಿಂದ, ಒಂದು ಸಮಯ ಕ್ರೋಧ ರೂಪದಿಂದ, ಮಾನ ಮಾಯೆ ಲೋಭ ಹರ್ಷ ರತಿ ಶೋಕ ಅರತಿ ಭಯ ಜಿಗುಪ್ಸ ಸ್ತ್ರೀವೇದ ಪುಂವೇದ ನಪುಂಸಕ ವೇದ ಇಷ್ಟೇನು ಹೇಳಿದರೂ ಇದರೊಳಗೆ ಅನೇಕ 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 ಭಾವದ ಭೇದದವರೇ. ನಿನ್ನೆ ಯಾವ ಪ್ರಕಾರ ಪುದ್ಗಲದೊಳಗೆ ಚರ್ಚೆ ಬಂತಲ್ಲ, ಸ್ಕಂದದಿಂದ ಆ ದೇಶ ಪ್ರದೇಶ ಸ್ಕಂದ ಪರಮಾಣು ಇದೇನು 4 ಭೇದ ಮಾಡಿದ್ರಲ್ಲ, ಅವು ಒಂದೊಂದು ಪರಮಾಣುವಿನ ಅಧಿಕತೆಯ ಜೊತೆಗೆ ಒಂದೊಂದು ಪರಮಾಣುವಿನ ಅಥವಾ ಮೂಲ ಸ್ಕಂದ ಹಿಡಿದ್ರೆ ಒಂದೊಂದು ಪರಮಾಣುವಿನ ನ್ಯೂನತೆಯ ಜೊತೆಗೆ ಮುಂದಿನ ಹೆಸರಕ್ಕೆ ಪ್ರಾಪ್ತ ಆಗ್ತವೆ. ಹೌದೇನಿಲ್ರಿ? ಅದ ದೃಷ್ಟಾಂತ ರೂಪದಿಂದ ಸ್ವೀಕಾರ ಮಾಡಿದ್ರ ಕ್ರೋಧದೊಳಗೆ ಯಾವ ತೀವ್ರ ತೀವ್ರತರ ತೀವ್ರತಮ ತೀವ್ರತರ ಮಂದ ಮಂದತಮ ಮಂದತರ ಹೀಗೆ ಭೇದದವು. ಈ ಭೇದಗಳು ಕೂಡ ಶಬ್ದ ಸಾಪೇಕ್ಷ ಅತ್ಯಂತ ಪರಿಮಿತ ಅದವ್ರೆ. ಆದ್ರೆ ಅಲ್ಲಿ ಯಾವ ಪ್ರಕಾರ ಪರಮಾಣು ಪರಮಾಣುವಿನ ಒಂದೊಂದು ನ್ಯೂನತೆಯ ಮೂಲಕ ಎಷ್ಟು ವಿಭಾಗ ಆಗ್ತಾವೋ ಅವೆಲ್ಲವೂ ಮುಂದೆ ಹೇಳುವಂತಹ ಹೆಸರಿಗೆ ಸಂಜ್ಞೆಗೆ ಒಳಪಡ್ತವೆ. ಅಂದಮೇಲೆ ಇಲ್ಲಿ ಜೀವದ ಪರಿಣಾಮದ ಭೇದಗಳೇನದವಲ್ಲ, ಇದರಲ್ಲಿ ಅಸಂಖ್ಯ ಕೇವಲಿ ಗಮ್ಯ ವಿಕಾರದ ಭೇದದವು ಅಸಂಖ್ಯದವು. ಅಸಂಖ್ಯ ಅಂದ್ರೆ ಎಷ್ಟ ಅಂತಂದ್ರೆ ಕೇವಲಿ ಗಮ್ಯ. ಅಸಂಖ್ಯ ಕೇವಲಿ ಗಮ್ಯ ಅಲ್ಲ, ಅಸಂಖ್ಯ ಭೇದ ಇದಾವೆ. ಅದು ಕೇವಲಿಗಳಿಗೆ ಒಂದು ಕ್ರೋಧ ಅಂಥೇಳಿ ಹೇಳಿದರೆ ಆ ಕ್ರೋಧ ಒಂದೇ ಇದೆಯೋ ಒಂದು ಸಮಯದೊಳಗ ಕ್ರೋಧ ರೂಪದ ಪರಿಣಾಮದ ಪ್ರಾಮುಖ್ಯತೆ ಇದೆ. ಆದರೆ ಆ ಸಮಯದ ಪರಿಣಾಮದೊಳಗ ಮಾನ ಮಾಯಿ ಲೋಭಗಳು ಇದ್ದಾವೆ. ಅವುಗಳದ್ದು ಎಷ್ಟು ಉತ್ತರ ಭೇದ ಇದ್ದಾವೆಯೋ ಆ ಭೇದಗಳು ಇದ್ದಾವೆ. 9 ಕಷಾಯಗಳು ಇದ್ದಾವೆ, ಅವುಗಳ ಭೇದಗಳು ಇದ್ದಾವೆ. ಅದು ಯಾವುದ ರೂಪದಿಂದ ಕೂಡ ಸಮ್ಯಕ್ ದೃಷ್ಟಿ ಜೀವ ಪರಿಣಮಿತ ಆಗುವುದಿಲ್ಲ. ಯಾವುದೂ ರೂಪದಿಂದರೆ ಅನೇಕ ಪ್ರಕಾರದ ವಿಕಾರಿ ಭಾವಗಳ ವ್ಯಕ್ತ ರೂಪದಿಂದ ಅವನಲ್ಲೇ ಆಗ್ತಾ ಇರ್ತವೆ. ಮತ್ತು ಆ ವ್ಯಕ್ತ ರೂಪದ ವಿಕಾರಿ ಭಾವದ ಭೇದಗಳ ಅವನಲ್ಲೇ ಕೂಡ ಅಸಂಖ್ಯ ಇರ್ತವೆ. ಆದರೆ ಆತ ಒಂದು ಶುದ್ಧ ಸ್ವರೂಪದ ಅನುಭವಶೀಲತೆಯನ್ನು ಬಿಟ್ಟ ಆ ಯಾವ ಭಾವರೂಪದಿಂದ ಪರಿಣಮಿಸುವುದಿಲ್ಲ. 2 ಮಾತು ಹೇಳಿದರೆ, ಒಂದು ಮಿಥ್ಯಾದೃಷ್ಟಿ ಜೀವ ಒಂದು ಸಮಯ ಕೂಡ ಅನುಭವಶೀಲ ಆಗುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಒಂದು ಸಮಯ ಕೂಡ ವಿಕಾರಿ ಭಾವಗಳ ರೂಪದಿಂದ ಪರಿಣಮನಶೀಲ ಆಗುವುದು. ಅದನ್ನೇ ಸಮ್ಯಕ್ ದೃಷ್ಟಿ ಮತ್ತು
ಮಿಥ್ಯಾದೃಷ್ಟಿ ಜೀವದ ಪರಿಣಾಮಗಳಲ್ಲಿ ಬಹಳಷ್ಟು ಭೇದ ಇದೆ ಅಂತ ಹೇಳಿ. ಬಹಳ ಅಂದರೆ ಎಷ್ಟ? ಬಹಳ ಅಂದರೆ ಎಷ್ಟು? ಸಂಖ್ಯೆಯಿಂದ ಹೇಳಲಿಕ್ಕೆ ಬರುವುದಿಲ್ಲ, ಅಸಂಖ್ಯಾತ ಅನ್ನಲಿಕ್ಕೆ ಬರುವುದಿಲ್ಲ, ಅನಂತ ಕೂಡ ಒಂದಪೇಕ್ಷಾದಿಂದ ಅನ್ನಲಿಕ್ಕೆ ಬರೋದು ಸಾಧ್ಯ ಇಲ್ಲ ಅಂಥೇಳಿ ಆತ್ಮನ ಸ್ವಭಾವದ, ಆತ್ಮನ ಯಾವ ಅಸಂಖ್ಯ ಪ್ರದೇಶದೊಳಗೆ ಅನಂತ 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 ಗುಣಗಳಿದ್ದಾವೆ, ಆ ಗುಣಗಳದ ಪ್ರತಿ ಸಮಯದ ಪರ್ಯಾಯ ಇದ್ದ ಕಾರಣ ಒಂದು ಸಮಯದಲ್ಲಿ ಪರ್ಯಾಯ ಎಷ್ಟಾದವು ರೀ? ಅನಂತ. ಮತ್ತು ಒಂದೊಂದು ಪರ್ಯಾಯದೊಳಗೆ ಅನಂತ ಅವಿಭಾಗಿ ಪ್ರತಿಚ್ಛೇದ. ಹಾಗಾದರೆ ಇಷ್ಟೆಲ್ಲ ಸಾಮ್ರಾಜ್ಯ ವಿಕೃತ ರೂಪದಿಂದ ಪರಿಣಮಿಸ್ತಾ ಇರುವಳದೊಳಗೂ ಕೂಡ ಆ ರೂಪದಿಂದ ಪರಿಣಮಿಸುವುದಿಲ್ಲ. ಜೀವದ್ರವ್ಯ ಅಭೇದ ರೂಪದಿಂದ ಹಾಗೆ ಪರಿಣಮಿಸ್ತಾ ಇದ್ರೂ ಕೂಡ ಅವನ ದೃಷ್ಟಿಯೊಳಗ, ಅವನ ಜ್ಞಾನದೊಳಗ, ಅವನ ಅನುಭೂತಿಯೊಳಗ ಆ ರೂಪದ ಪರಿಣಾಮ ಇಲ್ಲ. ಶ್ರದ್ಧೆದೊಳಗೆ ನೋಡ್ರಿ, ಅಂಥೇಳಿನ ಪ್ರಾರಂಭಕ್ಕೆ ಹೇಳಿತು ದ್ರವ್ಯಾನುಯೋಗದ ಗ್ರಂಥ ಮತ್ತು ದೃಷ್ಟಿಯ ಪ್ರಾಧಾನ್ಯತೆಯಿಂದ ಪ್ರತಿಪಾದಿಸಲ್ಪಟ್ಟಂಥ ಗ್ರಂಥ. ಶ್ರದ್ಧೆಯ ಮಾತು ಎಷ್ಟಿದೆ? ಸಿದ್ಧಾಂತ ಗ್ರಂಥಕಾರರು ಕೂಡ ಶ್ರದ್ಧೆಯ ಮಹಿಮೆಯನ್ನು ಸ್ವಲ್ಪ ಕೂಡ ಕಡಿಮೆ ಮಾಡಿ ಯಾವುದ್ರದ್ದು ಕಥನ ಮಾಡಲಿಲ್ರಿ. ಆದ್ರೆ ಅದರ ಸ್ವತಂತ್ರತೆ ಹೀಗಿದೆಯಲ್ಲ, ಯಾವುದೋ ನಿಮಿತ್ತ ಪಡೆದು ಆ ಶ್ರದ್ಧೆಯೊಳಗೂ ಕೂಡ ಬದಲಾವಣೆ ಬರುವ ಸಾಧ್ಯತೆ ಇದೆ. ನಿನ್ನೆ ವಿಷಯ ಬಂದಿತ್ತಲ್ಲ, ಅರ್ಧ ಪುದ್ಗಲ ಪರಾವರ್ತನ ಕಾಲ. ಸ್ವಲ್ಪ ಕಮ್ಮಿ ಅರ್ಧ ಪುದ್ಗಲ ಪರಾವರ್ತನ ಕಾಲ ಶೇಷ ಇರುವಂಥ ಜೀವನಿಗೆನ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತಿದೆ. ಸಮ್ಯಕ್ ದರ್ಶನ ಪ್ರಾಪ್ತ ಆಗಬೇಕಾದ್ರೆ ಅರ್ಧ ಪುದ್ಗಲ ಪರಾವರ್ತನ ಕಾಲ ಶೇಷ ಇರುವಾಗನ ಆಗ್ತಿದೆ. ಈ ಮಾತು ಸತ್ಯ ಇದ್ರೂ ಕೂಡ ಅರ್ಧ ಪುದ್ಗಲ ಪರಾವರ್ತನ ಕಾಲ ಶೇಷ ಇರುವುದರೊಳಗೆ ಸಮ್ಯಕ್ ದರ್ಶನ ಆಗಲೇಬೇಕು, ಇದು ನಿಯಮ ಇರುತ್ತೆ. ಹೆಚ್ಚಿನ ಹೆಚ್ಚು ಎಷ್ಟು ಸಂಸಾರ ಇರಬಹುದಾಗಿದೆ ಅಂತಂದ್ರೆ ಅರ್ಧ ಪುದ್ಗಲ. ಆ ಅರ್ಧ ಪುದ್ಗಲ ಪರಾವರ್ತನದೊಳಗೆ ಸಮ್ಯಕ್ತ್ವ ಬಿಟ್ಟು ಹೋಗ್ತಿದೆ, ಇರ್ತಿದ್ದೀರಿ. ಅನಂತ ಕಾಲನೇ ಇದೆಯಲ್ಲ, ಅದು ಕೂಡ ಅದಕ್ಕನ ಆಗಮದಲ್ಲಿ ಶಬ್ದ ಪ್ರಯೋಗ ಅನಾದಿ ಮಿಥ್ಯಾದೃಷ್ಟಿ, ಅನಾದಿ ಮಿಥ್ಯಾದೃಷ್ಟಿ ಇದ್ದೀರಿ. ಅವ್ರು ಯಾರ್ದು ಬಿಟ್ಟು ಹೋಗಿದ್ರಲ್ಲ ಅವ್ರ ಅನಾದಿ ಮಿಥ್ಯಾದೃಷ್ಟಿ ಅಲ್ರಿ, ಅವ್ರ ಸಾದಿ ಮಿಥ್ಯಾದೃಷ್ಟಿ. ಈ ಜೀವದ ಯಾವ ಉದ್ಯಮ ಬೇಕಲ್ಲ ಸಮ್ಯಕ್ ಮಾರ್ಗದಿಂದ, ಅಂದ್ರೆ ಇವು ಒಂದು ಸಮಯ ಕೂಡ ಪರಿಣಮನಶೀಲ ಆಗುವುದಿಲ್ಲ ಅಂತ ಹೇಳಿದ್ರಲ್ಲ, ಯಾವ ರೂಪದಿಂದ? ಮಿಥ್ಯಾತ್ವ ರಾಗಾದಿ ಭಾವಗಳ ರೂಪದಿಂದ ಒಂದು ಸಮಯ ಕೂಡ ಸಮ್ಯಕ್ ದೃಷ್ಟಿ ಜೀವ ಪರಿಣಮನಶೀಲ ಆಗುವುದಿಲ್ಲ. ಒಂದು ಸಮಯ ಕೂಡ ಅವ ಮಿಥ್ಯಾತ್ವ ಅಥವಾ ರಾಗಾದಿ ಅಥವಾ ವಿಕಾರಿ ಭಾವಗಳ ರೂಪದಿಂದ ಪರಿಣಮನ ಆದ ಅಂತಂದ್ರೆ ಏನಾಗ್ತಿದೆ? ಸಮ್ಯಕ್ತ್ವ ಬಿಟ್ಟು ಹೋಗ್ತಿದೆ. ಹಾಗಾದ್ರೆ ಅವನು ಸ್ವಾಭಾವಿಕವಾಗಿಯೇ ಆಗುವುದಿಲ್ಲೋ ಅಥವಾ ಅವನ ಸಾವಧಾನತೆ ಅಷ್ಟಿರ್ತಿದೆ? ಪ್ರಶ್ನೆ ಇದೆ. ಅವನು ಸ್ವಾಭಾವಿಕವಾಗಿಯೇ ಒಂದು ಸಲ ಆತ್ಮನ ಅನುಭೂತಿ ಪ್ರಾಪ್ತ ಆಗಿರುವಂತಹ ಜೀವ, ಸಮ್ಯಕ್ ದೃಷ್ಟಿ ಸಂಜ್ಞೆಗೆ ಪ್ರಾಪ್ತ ಆಗಿರುವಂತಹ ಜೀವ ಸ್ವಾಭಾವಿಕವಾಗಿಯೇ ಅವನು ವಿಕಾರ ರೂಪದಿಂದ ಪರಿಣಮನ ಆಗುವುದಿಲ್ಲವೋ ಅಥವಾ ವಿಕಾರ ರೂಪದಿಂದ ಪರಿಣಮನ ಆಗದೇ ಇರುವ ಸಲುವಾಗಿ ಅವನು ನಿರಂತರ ಸಾವಧಾನನಾಗಿರಬೇಕು. ಅಲ್ರಿ, ಆ ಎರಡರೊಳಗೆ ಉತ್ತರ ಯಾವುದ್ರಿ? ಅವನು ಸ್ವಾಭಾವಿಕನ ಆ ರೂಪದಿಂದ ಪರಿಣಮನಶೀಲ ಇದ್ದಾನೋ ಅಥವಾ ಅವನು ನಿರಂತರ ಸಾವಧಾನ ಇದ್ದಾನೆ?
ನಿರಂತರ ನಿರಂತರ ಸಾವಧಾನ. ಸ್ವಾಭಾವಿಕ ಯಾವ ಕಾರ್ಯನೂ ಆಗುವುದಿಲ್ಲ. ಸ್ವಾಭಾವಿಕ ಯಾವ ಕಾರ್ಯನೂ ಆಗುವುದಿಲ್ಲ ಅರ್ಥಾತ್ ಸಮ್ಯಕ್ ದರ್ಶನದ ಪ್ರಾಪ್ತಿ ಸ್ವಾಭಾವಿಕ ಇದೆ ಅಂದರೆ ಸಮ್ಯಕ್ ದರ್ಶನ ಪರ್ಯಾಯ ಏನಿದೆ ಅದು ಸ್ವಕಾಲದಲ್ಲಿ ಉತ್ಪನ್ನ ಆಗ್ತಿದೆ, ಪ್ರಕಟ ಆಗ್ತಿದೆ. ತನ್ನ ಸರದಿ ಯಾವಾಗ ಬರ್ತಿದೆ, ನಂಬರ್ ಯಾವಾಗ ಬರ್ತಿದೆ ಆವಾಗನ ಅದು ಆಗ್ತಿದೆ, ಅದು ಸಮಯದೊಳಗೆ. ಆದ್ರೆ ಜ್ಞಾನದೊಳಗೆ ಪುರುಷಾರ್ಥ ಇರ್ತಿದೆಯೋ ಅಥವಾ ಇಲ್ಲದೇ ಹೋದ್ರೆ, ಇದು ಹಿಂದೆ ಕೂಡ ಚರ್ಚೆ ಬಂದದ್ದಿದ್ರೆ, ಪುರುಷಾರ್ಥ ಇಲ್ಲದೆ ಹೋದ್ರೆ ಈ ಜಿನಶಾಸನಕ್ಕೆ ಏನೂ ಅರ್ಥ ಇಲ್ಲ. ಅದು ಬಂದದ್ದು ವಿಷಯ ಇದೆ, ಸ್ಮರಣೆ ಮಾಡ್ಕೊಳ್ಳೋದು. ಜಿನಶಾಸನಕ್ಕೆ ಏನೂ ಅರ್ಥ ಇಲ್ಲ. ಆಗಮದ ಆಧಾರ ಬೇಕು, ಆಗಮದ ಅಭ್ಯಾಸ ಬೇಕಂದ್ರೆ ಉಪದೇಶ ಇದೇನ ಯಾವುದರ ಸಲುವಾಗಿ ಅಂತಂದ್ರೆ ದಿವ್ಯ ಧ್ವನಿನೇ ಬೇಡ ಆಗಿತ್ತು ಅಂತ ಹೇಳಿರ್ಲ. ಮಾತು ಅದಕ್ಕೆ ಹೇಳ್ತಾ ಇದ್ದಾರೆ. ಎರಡೂ ಇದೆ ರೀ, ಎರಡೂ ಏನಿದೆ ನೋಡ್ರಿ. ಕಥನದೊಳಗ ಮೊದಲು ನಂತರ ಹೀಗಿರ್ತಿದ್ದೀರಿ, ಅದರ ಕಾರ್ಯದೊಳಗ ಅಲ್ಲಿ ಕ್ರಮ ಇರುವುದಿಲ್ಲ. ಸಾವಧಾನತೆ ಬೇಕು. ಒಂದು ಸಲ ಆತ್ಮನ ಅನುಭೂತಿ ಆದ ನಂತರ ಕೂಡ, ನಿಜವಾಗಿ ಆದ ನಂತರ ಕೂಡ ಅನ್ನೋದಕ್ಕಿಂತ ಅವ ಸಾವಧಾನ ಇರ್ತಾನೆ. ಮಿಥ್ಯಾದೃಷ್ಟಿಯಲ್ಲಿ ಸಾವಧಾನ ಇರವನು, ಮಿಥ್ಯಾದೃಷ್ಟಿ ಪ್ರಮಾದಿನ ಇದ್ದಾನೆ. ಅರ್ಥಾತ್ ಒಂದು ಸಮಯ ಕೂಡ ಅವನಲ್ಲಿ ಸಾವಧಾನತೆ ಇಲ್ಲವೇ ಇಲ್ಲ. ಅದರ ಹೆಸರನ್ನ ನಿರಂತರ ಪರಿಣಮನಶೀಲ ಅದಂತೆ. ಮತ್ತು ಸಮ್ಯಕ್ ದೃಷ್ಟಿ ಜೀವ ನಿರಂತರ ಸ್ಥಿರ ವಸ್ತುವಿನ ಕುರಿತು ಎಚ್ಚರಿಕೆ ವಹಿಸ್ತಾ ಇದ್ದಾನೆ, ಸಾವಧಾನ ಇದ್ದಾನೆ. ಪುರುಷಾರ್ಥ ಅದುವೇ ಇದೆ. ಯಾವ ಪ್ರಕಾರ ಚಾರಿತ್ರದಿಂದ ಜೀವ ಪುರುಷಾರ್ಥದ ದುರ್ಬಲತೆ ಆಯಿತು ಅಂತಂದ್ರೆ ಭ್ರಷ್ಟ ಆಗುವ ಸಾಧ್ಯತೆ ಇದೆ, ಅದೇ ಪ್ರಕಾರ ಶ್ರದ್ಧೆಯಿಂದ ಕೂಡ ಭ್ರಷ್ಟ ಆಗುವ ಸಾಧ್ಯತೆ ಇದೆ. ಆದ್ರೆ ಆ ಶ್ರದ್ಧೆಯಿಂದ ಭ್ರಷ್ಟ ಆಗುವ ಸಾಧ್ಯತೆ ಏನಿದೆಯಲ್ಲ ಅದು ಪ್ರಮಾಣ ಅಪೇಕ್ಷಾ ಕಮ್ಮಿ ಇದೆ. ಚಾರಿತ್ರದಿಂದ ಭ್ರಷ್ಟ ಆಗೋದಿದೆಯಲ್ಲ ಇದು ಪ್ರಮಾಣ ಸಾಪೇಕ್ಷೆ ಜಾಸ್ತಿ ಇದೆ. ಕಥನ ಯಾಕೆ ಅಂತಂದ್ರೆ ಬಹಳಷ್ಟು ಜೀವರುಗಳ ಮೋಕ್ಷ ಮಾರ್ಗದೊಳಗೆ ತೀವ್ರ ಪುರುಷಾರ್ಥ ಮಾಡ್ತಾ ಇರುವುದರೊಳಗೂ ಕೂಡ ಉದಯದ ಪ್ರಾಬಲ್ಯತೆಯಿಂದಲೂ ವರ್ತಮಾನ ಪರ್ಯಾಯದ ದುರ್ಬಲತೆಯಿಂದಲೂ ಪುರುಷಾರ್ಥದ ಮಂದತೆಯಿಂದಲೂ ಮತ್ತು ಪುನಃ ಭವಧಾರಣ ಮಾಡ್ತಾರೆ. ಅರ್ಥಾತ್ ನಿರ್ವಾಣಕ್ಕೆ ಪ್ರಾಪ್ತ ಆಗುವುದಿಲ್ಲ. ಯಾವಾಗ ಅವರ ನಿರ್ವಾಣಕ್ಕೆ ಪ್ರಾಪ್ತ ಆಗುವುದಿಲ್ಲ ಅನ್ನೋದು ಮಾತು ಬಂತಲ್ಲ, ಅಲ್ಲಿ ಕಾರಣ 3 ಕೊಟ್ಟಿದ್ದಲ್ಲ. ಒಂದು ಅನಾದಿ ಸಂಸ್ಕಾರ ಹೇಳ್ತು, ಒಂದು ಪುರುಷಾರ್ಥದ ದುರ್ಬಲತೆ ಹೇಳ್ತು, ಒಂದು ಪರ್ಯಾಯದ ಯೋಗ್ಯತೆ ಇದೆ. ಹಾಗಾದ್ರೆ ಯಾವ ಜೀವ ಪುರುಷಾರ್ಥ ಮಾಡ್ತಾ ಇದ್ದಾನೆ ಆದ್ರೆ ಮೋಕ್ಷ ಲಭಿಸಲಿಲ್ಲ, ಅವನ ಸಲುವಾಗಿ ಈ 3 ಪ್ರಕಾರದ ಕಥನ ಒಂದೊಂದು ಸನ್ನಿವೇಶದೊಳಗೆ ಅಥವಾ ಎದುರಿಗಿನ ಉಪದೇಶ ಕೇಳುವಂಥ ಜೀವದ ಯಾವ ಪ್ರಕಾರದ ಯೋಗ್ಯತೆ ಇದೆಯೋ ಅದರ ಅನುಸಾರ ಕಥನ ಮಾಡಿ. ಎದುರಿಗೆ ಉಪದೇಶ ಆಲಿಸ್ತಾ ಇರುವಂಥ ಜೀವದ ಯೋಗ್ಯತೆ ಹೇಗಿದೆಯಲ್ಲ ಅದರ ಅನುಸಾರ ಕಥನ ಮಾಡಿ. ತಿಳಿಲಿಲ್ರಿ? ನಿಜವಾಗಿ ಕಥನ ಯಾವನೋ ಜೀವದ ಇದ್ರೂ ಕೂಡ ಎದುರಿಗೆ ಯಾವ ಕೇಳ್ತಾ ಇದ್ದ ಅಂದ್ರೆ ಅವನ ಯೋಗ್ಯತೆ ಅನುಸಾರ ಕಥನ ಇರ್ತಿದ್ದೀರಿ. ದ್ರವ್ಯಲಿಂಗಿ ಉಪದೇಶದಿಂದ ಸಮ್ಯಕ್ ದರ್ಶನ ಆಗಬಹುದು, ಆಗುತ್ತಿದೆ. ಆದ್ರೆ ಆ ದ್ರವ್ಯಲಿಂಗಿಯ ಉಪದೇಶ ಎಂಥದ್ದಿರ್ತೀವಿ? ಆಗಮಾನುಸಾರ ಇತ್ತು ಅಂತಂದ್ರ ಎದುರಿಗಿನ ಜೀವದ ಯೋಗ್ಯತೆ ಇತ್ತು ಅಂತಂದ್ರೆ ಆಗ್ತಿದ್ದೀರಿ. ಉಪದೇಶದಿಂದ ಆಗ್ತಿದೆ ಅಂಥೇಳಿ ನೀವು ಯಾವಾಗ ಸ್ವೀಕಾರ ಮಾಡ್ತೀರಿ ಆವಾಗ ದ್ರವ್ಯಲಿಂಗವನ್ನ ಗಮನ ಮಾಡಿ ಆಗಮಾನುಸಾರದ ಮುಖ್ಯತೆ ಮಾಡೋದ್ರಿ.
ಮತ್ತು ಉಪಾದಾನದ ಯೋಗ್ಯತೆಯಿಂದ ಅಂತ ಹೇಳಿ ಯಾವಾಗ ಸ್ವೀಕಾರ ಮಾಡ್ತೀರಿ ಆವಾಗ ಆ ಜೀವದ ವರ್ತಮಾನದೊಳಗೆ ಪುರುಷಾರ್ಥ ಇದೆ, ಉಪಾದಾನ ಪಕ್ವಾದದ್ದಿದೆ. ಆ ವೇಳೆದೊಳಗೆ ದ್ರವಿಲಿಂಗಿ ಮುನಿ ಇದ್ರನೂ ಕೂಡ ಆ ಉಪದೇಶದಿಂದ ಅವನಿಗೆ ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗಿದೆ. ಅದಕ್ಕೆ ಅಪೇಕ್ಷಾ ಕಥನ ಎಲ್ಲಾ ಕಡೆಗೇನು ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದಾಗೆ ಇರ್ತಿದೆ. ಆದ್ರೆ ಇಲ್ಲಿ ನಮ್ದು ವಿಷಯ ಏನ್ ನಡೆದಿತ್ತು ಅಂತಂದ್ರೆ 3 ಕಾರಣ ಏನು ಕೊಟ್ಟಿತ್ತಲ್ಲ, ಆ 3 ಕಾರಣಗಳಲ್ಲಿ ಎದುರಿಗಿನ ಉಪದೇಶ ಆಲಿಸುವಂತಹ ಜೀವದ ಯಾವ ಪ್ರಕಾರದ ಯೋಗ್ಯತೆ ಇದೆಯೋ ಅದರ ಅನುಸಾರ ಅವರು ಒಂದು ಕಾರಣ ಹೇಳ್ತಾರೆ. ಯಾಕಾಗ್ಲಿಲ್ಲ? ಮೋಕ್ಷದ ಪ್ರಾಪ್ತಿಯ ಸಲುವಾಗಿನ ಸಮಸ್ತ ವೈಭವದ ತ್ಯಾಗ ಮಾಡಿ ಶರೀರದ ಮಮತೆಯನ್ನು ಬಿಟ್ಟ, ಇಂದ್ರಿಯ ಭೋಗಗಳಿಂದ ದೂರ ಉಳಿದ, ಭೋಗದ ಆಕಾಂಕ್ಷೆಯನ್ನ ತೊರೆದ, ಜೈನೇಶ್ವರಿ ದೀಕ್ಷೆಯನ್ನ ಧಾರಣ ಮಾಡಿದ್ರನು, ಘೋರ ತಪಸ್ಸು ಮಾಡಿದ್ರನು, ಆಗಮಾನುಕೂಲ ಚಾರಿತ್ರದ ಪರಿಪಾಲನೆ ಮಾಡಿದ್ರನು ಯಾಕೆ ಮೋಕ್ಷ ಪ್ರಾಪ್ತ ಆಗಲಿಲ್ಲ ಅಂಚಳಿ ಶಿಷ್ಯ ಪ್ರಶ್ನೆ ಕೇಳಿದ ಅಂತಂದ್ರೆ ಆ ಪ್ರಶ್ನೆಗೆ ಉತ್ತರ ಆ ಶಿಷ್ಯನ ಪ್ರಶ್ನೆ ಕೇಳುವ ಧಾಟಿ ಯಾವ ಪ್ರಕಾರದ್ದಿದೆಯಲ್ಲ ಆ ಪ್ರಕಾರದ ಉತ್ತರ ಹೇಳ್ತಾರೆ. ಶಿಷ್ಯನ ಅಭಿಪ್ರಾಯ, ಪ್ರಶ್ನೆ ಕೇಳುವ ಧಾಟಿ ಯಾವ ಪ್ರಕಾರದಿದೆ ಆ ಪ್ರಕಾರದ ಉತ್ತರ ಹೇಳ್ತಾರೆ. ಒಮ್ಮೆ ಶಿಷ್ಯನಿಗೆ ಹೀಗೆ ಹೇಳ್ಬೋದು, ಆ ಕೇವಲ ಜ್ಞಾನ ಪ್ರಾಪ್ತ ಆಗುವಂಥ ಶುದ್ಧ ಪರ್ಯಾಯ ಪ್ರಕಟ ಆಗುವಂಥ ಸಮಯ ಇನ್ನೂ ಬಂದಿರಲಿಲ್ಲ ಅಂಥೇಳಿ ಹೇಳ್ಬೋದು. ಇನ್ನೊಬ್ಬ ಶಿಷ್ಯನಿಗೆ ಹೀಗೆ ಹೇಳ್ಬೋದು, ಅವನ ಪುರುಷಾರ್ಥದೊಳಗ ಮಂದತೆ ಬಂತು ಅಂಥೇಳಿ ಹೇಳ್ಬೋದು. ಮತ್ತೊಬ್ಬ ಶಿಷ್ಯನಿಗೆ ಹೀಗೆ ಹೇಳ್ಬೋದು, ಕರ್ಮದ ಉದಯದ ಪ್ರಾಬಲ್ಯತೆ ಇತ್ತು, ಅವರಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತಿದೆ ಅಂತ ಹೇಳಿ ಹೇಳ್ಬೋದು. 3ರೊಳಗೆ ಸತ್ಯ ಯಾವುದ್ರಿ? 3 ಸತ್ಯನ ಅದವ್ರಲ್ಲ, 3 ಅಸತ್ಯ ಯಾತಕ್ಕೆ ಅವ್ರು ಹೇಳ್ತಾರ್ರಿ? ಭಾವಲಿಂಗಿ ಸಂತರ ಸತ್ಯ ಮಹಾವ್ರತದ ಪರಿಪಾಲನೆ ಮಾಡುವಂಥವ್ರ ಅಸತ್ಯ ಕಥನ ಮಾಡುವ ಸಾಧ್ಯತೆ ಇಲ್ಲ. ಹಾಗಾದ್ರೆ 3ರೊಳಗೆ ಯಾವುದು ಸತ್ಯ ಅನ್ನೋದಿಲ್ಲ. ಯಾವ ಸಮಯದೊಳಗೆ ಯಾವ ಶ್ರೋತೃವನ್ನು ಉದ್ದೇಶಿಸಿ ಆ ಪ್ರಕಾರದ ಉತ್ತರ ಅಥವಾ ಕಥನ ಮಾಡಿದರೋ ಅದು ಆ ಸಮಯಕ್ಕೆ ಆ ಶಿಷ್ಯನಿಗೆ ಕಲ್ಯಾಣ ಮಾರ್ಗಕ್ಕೆ ಅನುಕೂಲ ಇರ್ತಾರೆ. ನಾವೀಗ 3 ಸಮಗ್ರವಾಗಿ ತಿಳ್ಕೊಂಡ ಅವುಗಳಲ್ಲೇ ಸತ್ಯಾಸತ್ಯದ ನಿರ್ಣಯ ಮಾಡುವುದ ಇರೋದಿಲ್ಲ, ಮಾಡ್ಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ಏನು ವಿಷಯ ನಡೆದಿದೆ, ಒಂದು ಸಮಯ ಕೂಡ ಪರಿಣಮಿತ ಆಗುವುದಿಲ್ಲ. ಹಾಗೆ ನೋಡ್ರಿ, ಇನ್ನೊಂದ್ಸಲ ನೋಡ್ರಿ, ಯಾವ ಸಮ್ಯಕ್ ದೃಷ್ಟಿ ಜೀವನು, ವಾಕ್ಯ ಏನಿದೆ, ಯಾವ ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪದ ಅನುಭವ ಮಾಡುತ್ತಾನೆ. ಏನ್ರಿ? ಶುದ್ಧ ಸ್ವರೂಪದ ಅನುಭವ ಮಾಡಿದ್ದಾನೆ ಇಲ್ಲ, ಒಂದು ಸಲ ಮಾಡಿ ಬಿಟ್ಟದ್ದ ಮಾತಿಲ್ಲ. ತಿಳಿತಾ ಇದೆ ಏನ್ರಿ? ಮಾಡುತ್ತಾನೆ ಅಂದ್ರೆ ಸತತ ಮಾಡ್ತಾ ಇದ್ದಾನೆ ಅಂದ್ರೆ, ಸತತ ಮಾಡಿದ್ರೆ ಅವನ ಸಂಸಾರ ಅವಸ್ಥೆಯೊಳಗೆ ಉಳಿಯೋದೇ ಇಲ್ಲ. ಹಾಗಾದ್ರೆ ಮಾಡುತ್ತಾನೆ ಶಬ್ದದ ಅರ್ಥ ಏನಿದೆ? ಪ್ರತ್ಯಕ್ಷ ಅನುಭೂತಿ ಇಲ್ಲದಿದ್ರೂ ಕೂಡ ಇದನ್ನೇ ಪ್ರತ್ಯಕ್ಷ ಪರೋಕ್ಷ ಅಂದಿದ್ದಾರೆ. ಪ್ರತ್ಯಕ್ಷ ಅವನಿಗೆ ಆತ್ಮನ ಅನುಭೂತಿ ಇಲ್ಲದಿದ್ರೂ ಕೂಡ ಆ ಅನುಭೂತಿಯ ಧುನ್ ಇದೆ, ಪರಿಣತಿ. ನಾವು ಶಬ್ದ ಏನೋ ಬಿಡಿಸಿ ಹೇಳಿದೆವು ಸದಾ ತಾಯಿ, ಬೇರೆ ಶಬ್ದ ಹೇಳಿದೆವು, ಆದ್ರೆ ಒಳಗಡೆ ಅವನಿಗೆ ಏನಿದೆ? ಆ ಅನುಭೂತಿಯ ಧುನ್ ಇದೆ. ಇದು ನೋಡ್ರಿ, ಶಬ್ದದಿಂದ ಹೇಳಲಿಕ್ಕೆ ಬರೋದಿಲ್ಲ. ಆ ಭಾವವನ್ನ ಜೀವ ಸ್ವಯಂ ತಿಳ್ಕೊಳ್ಬೇಕಾಗ್ತಿದೆ. ಆಗಮದಲ್ಲಿ ಶಬ್ದ ಹೇಳಿದ್ರು, ಅನುಭೂತಿ ಇಲ್ಲ, ಪರಿಣತಿ ಇದೆ, ಶುದ್ಧೋಪಯೋಗ ಇಲ್ಲ, ಶುದ್ಧ ಪರಿಣತಿ ಇದೆ ಅಂಥೇಳಿ ಹೇಳಿದ್ರು. ಆದರೆ ಶುದ್ಧ ಪರಿಣತಿ ಅಂತಂದ್ರೆ ಏನ? ಅನುಭೂತಿ. ಅನುಭೂತಿಯ ಸಮಯದೊಳಗ ಯಾವೊಂದು ಅಲೌಕಿಕವಾದಂಥ, ಅಪೂರ್ವವಾದಂಥ, ಅತೀಂದ್ರಿಯವಾದಂಥ ಕಥನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥದ್ದು ಯಾವ ಆನಂದದ ಒಂದು ಸಂವೇದನ ಆಗಿದೆಯಲ್ಲ, ಆ ಸಂವೇದನದ ಅವನಿಗೆ ಮಹಿಮೆ ಬರ್ತಾ ಇದೆ, ಅದರದೇ ಧ್ವನಿದೆ. ಅದೇ ಲೋಕದಲ್ಲಿ ಅದಂದ್ರೆ ಅವ ಹಿಂದೆ ದೃಷ್ಟಾಂತ ಹೇಳಿದ್ರಲ್ಲ, ಸಿನಿಮಾ ಮಂದಿರದೊಳಗ 3 ಗಂಟೆ ಕತ್ಲಲ್ಲಿ ಕೂತ ನಂತರ ಸಿನಿಮಾ ಮುಗಿದ ಮೇಲೆ ಅಲ್ಲಿಂದ ಹೊರಗೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತೇನು ಅನ್ನಿಸ್ತಿದ್ದೀರಿ, ಅದೇ ಪ್ರಕಾರದ ಕತ್ಲದ ಅನುಭವ ಅನ್ನಿಸ್ತಿದೆ.
ಅನಿಸಿದೆ ನಿಮಗೆ? ಎಷ್ಟು ಆಕುಲ ವ್ಯಾಕುಲ ಈ ಜೀವ ಇರ್ತಾನೆ, ಅದನ್ನು ಲಕ್ಷ್ಯಕ್ಕೆ ತಂದುಕೊಳ್ಳುವುದಿಲ್ಲ, ಆ ಮಾತು ಬೇರೆ. ಆದ್ರೆ ಅದೇ ಪ್ರಕಾರದ ಒಂದು ಅನುಭವ, ಅರ್ಥಾತ್ ಈ ಶರೀರದ ಪರಮಾಣುಗಳ ಈ ಶರೀರದ ಜೊತೆಗೆ ಏಕತ್ವವನ್ನ ಅಭೇದತೆಯನ್ನ ಸಾಧಿಸ್ತಾ ಇರುವಂತ ಚೈತನ್ಯದ ಉಪಯೋಗದ ಅದಕ್ಕೆ ಅಷ್ಟು ರೂಢಿಯಾಗಿರ್ತಿದ್ದೀರಿ. ಹೌದು ಅಥವಾ ಇಲ್ರಿ? ರೂಢಿಯಾಗಿರ್ತಿದೆ. ಸರಿ, ಇನ್ನೊಂದು ದೃಷ್ಟಾಂತನೂ ಹೇಳಿತ್ರಿ. ದೂರದ ಪ್ರಯಾಣ ಮಾಡಿ ಬಂದಿರ್ತೇವ್ರಿ ಟ್ರೈನ್ ಒಳಗ. ಅಲ್ಲೇನಾಗ್ತಿದೆ, ಮನೆಗೆ ಬಂದ ನಂತರ ಕೂಡ ಪ್ಲಾಟ್ಫಾರ್ಮ್ ಮೇಲೆ ಇಳಿದ ನಂತರ ಕೂಡ ಅದು ಹಾಗೆ ಅಲುಗಾಡಿದ ಹಾಗೆ ಆಗ್ತಿದೆ. ಅಂದ್ರೆ ಅದರ ಅರ್ಥ ಏನಂದ್ರೆ ಅಷ್ಟು ಸಂಸ್ಕಾರ ಇದರ ಮೇಲೆ ಆಗಿರ್ತಿದೆ. ಶರೀರದ ಜೊತೆಗೆ ಜೀವದ ಅಭೇದ ಬುದ್ಧಿ ಇದೆ, ಮತ್ತು ಶರೀರದ ಪರಮಾಣುಗಳಲ್ಲಿ ದೀರ್ಘ ಸಂಸ್ಕಾರ ಇದೆ ಅಂತ ಹೇಳಿ ಹಾಗೆ ಅನ್ನಿಸ್ತಿದೆ. ಸರಿ, ಅದೇ ಪ್ರಕಾರ ಒಂದು ಸಮಯದ ಅನುಭೂತಿ ಇದೆಯಲ್ಲ ಆತ್ಮಂದ, ಅದರ ಸಂಸ್ಕಾರ ಛಾಪ್ ಎಷ್ಟಿದೆ ಆಳ ಅಂತಂದ್ರ ಅನಾದಿ ಕಾಲದ ದುಃಖದ ವಿಸ್ಮರಣೆಯಾಗಿ ಹೋಯ್ತಲ್ಲ. ಅನಾದಿ ಕಾಲದಿಂದ ಯಾವ ದುಃಖ 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 ಅನುಭವಿಸಿತ್ತು, ಒಂದು ಸಮಯ ಚಮತ್ಕಾರಿಕವಾಗಿ ಅಲೌಕಿಕ, ಯಾವುದರದ್ದು ಆಶ್ರಯ ಇಲ್ಲದ್ದನ, ಯಾವುದರದ್ದು ಅವಲಂಬನೆ ಇಲ್ಲದ್ದನ, ಯಾವುದರ ಕಡೆಗೇನೂ ಲಕ್ಷ್ಯ ಇಲ್ಲದ್ದನ, ಇಂದ್ರಿಯಗಳದ್ದ 5 ಇಂದ್ರಿಯಗಳದ್ದ ಮನಸ್ಸಿಂದ ಅವಲಂಬನೆಯನ್ನ ಕೂಡ ಕತ್ತರಿಸಿ ಹಾಕಿ ಅಥವಾ ತುಂಡರಿಸಿ ಹಾಕಿ ಯಾವ ಅತೀಂದ್ರಿಯ ಆನಂದದ ಚೈತನ್ಯಮಯ ಸಾಗರ ಉಕ್ಕಿ ಉಲ್ಲಸಿತ ಆಗಿದೆಯೋ ಒಂದೇ ಒಂದು ಸಮಯದಲ್ಲಿ, ಅದಕ್ಕಿಲ್ಲ, ಒಂದೇ ಒಂದು ಸಮಯ ಆ ಉಕ್ಕಿ ಉಲ್ಲಸಿತ ಆಗಿದೆಯಲ್ಲ ಆತ್ಮನ ಪ್ರದೇಶದೊಳಗ ಅದರದ ಸುಖದ ಸಂವೇದನ ಆಗಿದೆ. ಅನಂತ 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 ಶಕ್ತಿ ಗುಣ ಏನದವಲ್ಲ, ಆ ಗುಣಗಳಲ್ಲಿ ಎಲ್ಲ ಆ ಚೈತನ್ಯಮಯ ನಿರಾಕುಲ ಅತೀಂದ್ರಿಯ ಆನಂದದ ಆಸ್ವಾದ ಬಂದಿದೆಯಲ್ಲ ಒಂದೇ ಸಮಯ. ಅದರದ ಅಖಂಡ ರೂಪದಿಂದ ಅದರದೇ ಮಹಿಮೆ, ಅದರದೇ ಧ್ವನಿ, ಅದರದೇ ಒಂದು ಆಸ್ವಾದದ ಏನಂತೀರಿ ನೀವು ಅಂತಂದ್ರ ಒಂದು ಪ್ರಕಾರದ ಆಸ್ವಾದದ ಅವನಿಗೆ ಮಹಿಮೆ ಉಳಿದು ಬಿಟ್ಟಿದೆ ನೋಡ್ರಿ. ಇದೆಲ್ಲ ಇಲ್ಲಿ ಮರು ಸಮಯದೊಳಗನೆ ಇದೆಲ್ಲ ಆಗ್ತಾ ಇದ್ರೂ ಬದಲಾಗಿ ಹೋಗಿದ್ರೂ ಕೂಡ ಆ ಬದಲಾವಣೆಯೊಳಗೆ ಅವನು ಬರಲಿಕ್ಕೇನೆ ತಯಾರಿರ್ತಾನೆ. ತನ್ಮಯ ಸಮಯ ಬಿಟ್ಟು ಹೋಗಿದೆ, ಅದು ಅನುಭೂತಿದ್ದ ಸಮಯ ಹೊರಟು ಹೋಗಿದೆ, ಅನುಭೂತಿ ಹೊರಟು ಹೋಗಿದೆ. ಆದ್ರೆ ಆ ಅನುಭೂತಿದ್ದ ಯಾವೊಂದು ಸಂವೇದನ ಆಗಿತ್ತಲ್ಲ, ಆ ಸಂವೇದದ ರಸಾಸ್ವಾದಗಳು ಯಾವ ಪ್ರಕಾರ, ಇದಕ್ಕೆ ದೃಷ್ಟಾಂತ ಯಾವನೂ ಓರ್ವ ದಟ್ಟ ದರಿದ್ರ ಎಂದೂ ಹಳಸಿದ ಅನ್ನವನ್ನು ಹೊರತುಪಡಿಸಿ ಬೇರೆ ಏನನ್ನೂ ತಿಂದವಲ್ಲ, ತಿಂದೇ ಇಲ್ಲ, ಅಂಥ ಭಾಗ್ಯವೇ ಇಲ್ಲ. ಅಂಥ ಯಾವನೋ ಓರ್ವ ದಟ್ಟ ದರಿದ್ರನಿಗೆ ಅತ್ಯಂತ ರಸಾಸ್ವಾದ ಷಡ್ರಸ ಮಿಶ್ರಿತ ಆಹಾರ ಒಂದೇ ಒಂದು ಸಲ ಅವನ ಜೀವನದೊಳಗೆ ಆಯಿತು ಅಂತಂದ್ರೆ, ಜೀವನದೊಳಗೆ ಪೂರ್ತಿ ಹುಟ್ಟಿದ ಆರಭ್ಯದಿಂದ ತಿಂದೇ ಇಲ್ಲ, ಬರೇ ಅಳಸಿದನ್ನ ಅವನಿಗೆ ಮಿಷ್ಟಾನ್ನ 6 ರಸದಿಂದ ಯುಕ್ತವಿರುವಂಥ ಪರಿಪೂರ್ಣವಿರುವಂಥ ಆಹಾರ ಉದರ ಪೂರ್ತಿ ಅಲ್ರೇ, ಒಂದೇ ಒಂದು ತುತ್ತ ಅಂತೇಳಿ ತಿಳ್ಕೊಳ್ಳಿ. ಅದನ್ನು ನಾವು ಯಾವಾಗ ಬರೀತಾನೆ ಮುಂದೆ ಮತ್ತೆ ದರಿದ್ರತೆಯೊಳಗೆ ಹೋದಂಥೇಳಿ ತಿಳ್ಕೊಳ್ಳ್ರಿ. ಅದು ಅವನದಲ್ಲಲ್ಲ ನಿಧಿ, ಯಾರೋ ಹಾಕಿದ್ದಾರೆ. ಸ್ವಲ್ಪ ದೊರೆ ಕುಮಾರನ ಮದುವೆ ಇರ್ತಿದೆ, ಸ್ವಲ್ಪ ಅವನಿಗೂ ಕೊಟ್ಟಿರ್ತಾರೆ. ಅದನ್ನು ಯಾವಾಗ ಮರಿತಾನ್ರಿ? ತಿಂದದ್ದರ ಯಾವ ರಸದ ಆಸ್ವಾದನೆ ಮಾಡಿದಾನಲ್ಲ ತಿನ್ನುವಳಿದೊಳಗೆ, ಆ ಆಸ್ವಾದನೆಯ ಅನುಭವದೊಳಗೆ ಅದನ್ರಿ, ತಿನ್ನುವುದರ ಅನುಭವದೊಳಗಿಲ್ಲ. ತಿಳಿತಲ್ಲ, ಪ್ರತ್ಯಕ್ಷ ತಿಂತಾ ಇಲ್ಲ ಅಂಥೇಳಿ ನೋಡ್ರಿ. ಎಂಥ ಶಬ್ದ! ಆದ್ಯೈ ಪರೋಕ್ಷಂ ಪ್ರತ್ಯಕ್ಷಮನ್ಯತ್ ಅಂತ ಸೂತ್ರ ಬಂತಲ್ಲ, ತತ್ವಾರ್ಥ ಸೂತ್ರಗಳು.
ಅದೇ ಪರೋಕ್ಷ. ಸಮ್ಯಕ್ ಜ್ಞಾನದ ಯಾವ ಭೇದ 5 ಅದಾವಲ್ಲ ಅದರೊಳಗಿನ ಮೊದಲಿನ 2 ಆದ್ಯ ಮೊದಲಿನ 2 ಏನದವು ಪರೋಕ್ಷಗಳು. ಆ ಪರೋಕ್ಷ ಜ್ಞಾನದೊಳಗ ಆತ್ಮನ ಅನುಭೂತಿ ಪರೋಕ್ಷ ಇದೆ. ತಿಳಿತೇನ್ರಿ? ಪ್ರತ್ಯಕ್ಷ ಈ ಸಮಯದಲ್ಲಿ ಅನುಭೂತಿ ಇಲ್ಲ, ಆದ್ರೆ ಪರೋಕ್ಷ ರೂಪದಿಂದ ಅದೇ ಅನುಭೂತಿ ಆಗಿತ್ತನ ಯಾವಾಗ 4 ದಿವಸದಿಂದ 8 ದಿವಸದಿಂದ 4 ತಿಂಗಳದಿಂದ 6 ತಿಂಗಳವರೆಗೆ ಪುನಃ ಮತ್ತದರ ಅನುಭೂತಿ ಆಗಲಿಲ್ಲ ಅಂತಂದ್ರೆ ಅದು ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಅನುಭೂತಿಯ ಸಮಯದೊಳಗ ಸ್ವಪರ ಪದಾರ್ಥಗಳ ಜ್ಞಾನ ಅಥವಾ ಆತ್ಮನ ಜ್ಞಾನ ಅವನಿಗೆ ಪ್ರತ್ಯಕ್ಷ ಇದೆ. ನಾನು ಈಗ ಹೇಳ್ತಾ ಇರೋದ ಆತ್ಮನ ಜ್ಞಾನದಲ್ಲ, ಅನುಭೂತಿ ಪರೋಕ್ಷ ಹೇಳ್ತಾ ಇದ್ದೇನೆ. ಆ ಸಮಯದಲ್ಲಿ ಅವನಿಗೆ ಪ್ರತ್ಯಕ್ಷ ಅನುಭೂತಿ ಇಲ್ಲ. ಒಂದು ಸಮಯ ಆಯ್ತ್ರಿ, ಒಂದು ಸಮಯ ಆತ್ಮನ ಅನುಭೂತಿ ಆದ ನಂತರ ಆ ಅರೂಪಿ ಅತೀಂದ್ರಿಯಮಯನಾದಂಥ ಆತ್ಮ ಆ ಅನುಭೂತಿಯ ಸಮಯದೊಳಗೆ ಪ್ರತ್ಯಕ್ಷದನೇನು ಪರೋಕ್ಷರಿ ಪ್ರತ್ಯಕ್ಷದನ್ರಿ. ಆದ್ರ ಆ ಅನುಭೂತಿ ಏನು ಆಯ್ತಲ್ಲ ಅದು ಎಂಥ ಆನಂದದ ಅನುಭೂತಿ ಆಯ್ತು ಅಂತಂದ್ರ ಆ ಅನುಭೂತಿ ಈ ಸಮಯದಲ್ಲಿ ಅರ್ಥಾತ್ ನಂತರದ ಸಮಯದಲ್ಲಿ ಪ್ರತ್ಯಕ್ಷ ಇಲ್ದಿದ್ರೂ ಕೂಡ ಪರೋಕ್ಷವಾಗಿ ಅದೇ ಅನುಭೂತಿಯ ಆಸ್ವಾದ ಅವನಿಗೆ ಇದೆ. ಇರ್ತಿದೇನಿಲ್ರಿ, ಯಾವುದೋ ಒಂದು ಮಿಠಾಯಿ ತಿಂದ ನಂತರ ಅದರದ ನಮಗ ತಿಂದ ಮುಗಿಸಿ ನೀರು ಕುಡಿದ ಹಲ್ಲು ಉಜ್ಜಿ ಮಲ್ಕೊಂಡಿರ್ತೇವ್ರಿ. ಮಾರನೇ ದಿವಸ ಅದ್ರ ಸ್ಮರಣೆ ಮಾಡ್ಕೊಂಡ್ರೆ ಅದರ ಸ್ವಾದ ಬರ್ತಿದೇನಿಲ್ರಿ? ಬರ್ತಿದೆ ಅಥವಾ ಇಲ್ರಿ? ಇದು ತುಚ್ಛ ಇಂದ್ರಿಯ ಜ್ಞಾನದ ಪರಪದಾರ್ಥದ ಇಷ್ಟ ಇರಬೇಕಾದ್ರೆ ಅದು ಅತೀಂದ್ರಿಯ ಜ್ಞಾನದ ವಿಷಯ ಸ್ವಪದಾರ್ಥ ಅರೂಪಿಯ ಅನುಭವ ಗೋಚರ ಅದರದ ಎಷ್ಟು ಇರ್ಲಿಕ್ಕಿಲ್ಲ ಅಂತಂದ್ರ ಅವನು ಯಾವುದೇ ರೂಪದಿಂದ ಪರಿಣಾಮನ ಮಾಡಿದ್ರು ಶುದ್ಧ ಸ್ವರೂಪದ ಅನುಭೂತಿ ಪ್ರಾಪ್ತ ಆಗಿರುವಂತಹ ಜೀವಕ್ಕೆ ಶಬ್ದ ಏನಿದೆ ನಡೀತು. ಯಾವ ಸಮ್ಯಕ್ ದೃಷ್ಟಿ ಜೀವನು ಅವನ ದೃಷ್ಟಿಯಂತೂ ಸಮ್ಯಕ್ ಇದೇನೇ ಇದೆ ರೀ. ದೃಷ್ಟಿಯೊಳಗಂತೂ ಆತ್ಮನ ಸ್ವರೂಪ ಹೇಗಿದೆ ಹಾಗೆ ಅದು ಸ್ಥಿರ ಇದೇನೇ ಇದೆ ರೀ. ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪದ ಅನುಭವ ಮಾಡುತ್ತಾನೆ. ಶುದ್ಧ ಸ್ವರೂಪದ ಅನುಭವ ಮಾಡುತ್ತಾನೆ. ಆ ಅನುಭವದಿಂದ ಅವ ಪ್ರಮಾದದ ಪೂರ್ವಕ ಹೊರಗೆ ಬಂದ ಅಂತಂದ್ರ ಅವ ಪರಿಣಮನಶೀಲ ಆಗ್ತಾನ್ರಿ. ಯಾವ ಪ್ರಕಾರದ ಪರಿಣಮನಶೀಲ, ಯಾವ ಭಾವಗಳಾಗ್ತಾ ಇರ್ತಾವೆಯೋ ಆ ಪ್ರಕಾರ ಅವ ಪರಿಣಾಮ ಮಾಡ್ತಾನೆ. ಆ ಅನುಭೂತಿಯಿಂದ ಹೊರಗೆ ಬಂದ ಅಂತಂದ್ರ ಅನುಭೂತಿ ಎಷ್ಟು ಸಮಯ ಮಾಡ್ತಾ ಇದ್ದಾನೋ ಅನುಭೂತಿ ಅಂತೂ ಒಂದು ಸಮಯದಲ್ಲೇ ಇದೆ. ಆದ್ರ 6 ತಿಂಗಳವರೆಗೆ ಅದರ ಪ್ರಭಾವ ಇದೆ ರೀ ಒಳಗಡೆ. ಅದನ್ನ ಪುನಃ ಪ್ರತ್ಯಕ್ಷೀಕರಣ ಮಾಡಲಿಲ್ಲ ಅಂತಂದ್ರ ಅವನದ ಆ ಸಮ್ಯಕ್ತ ಹೊರಟೋಗಿ ಅವನು ಆ ಪರಿಣಾಮ ರೂಪದಿಂದ ಪರಿಣಮನಶೀಲ ಆಗ್ತಾನೆ. ಬಹಳ ಅದ್ಭುತ ಮಾತಿದೆ. ತಿಳಿಸಿ ಕೊಡುವುದರಲ್ಲಿ ನಾನು ಅಸಮರ್ಥ ಇದ್ದೇನೆ, ಈ ಮಾತು ಸತ್ಯ ಇದ್ರೂ ತಿಳಿದು ತಗೊಳ್ಳುವಂತಹ ಸಾಮರ್ಥ್ಯ ತಮ್ಮಲ್ಲೇ ಪೂರ್ಣ ರೂಪದಿಂದ ಇದೆ. ನಾನು ಅಸಮರ್ಥ ಇದ್ದೇನೆ ಅರ್ಥಾತ್ ನನಗೇನು ತಿಳಿತಾ ಇದೆ, ಜ್ಞಾನದೊಳಗೇನು ಸ್ಪಷ್ಟ ಆಗ್ತಾ ಇದೆ, ಅದನ್ನ ನಿಮ್ಮ ಜ್ಞಾನದವರೆಗೆ ತಲುಪಿಸುವ ಸಾಧ್ಯತೆ ಇಲ್ಲ. ಹಾಗೆ ವಸ್ತು ಸ್ವರೂಪನ ಇಲ್ರಿ. ನೀವುಗಳ ನಿಮ್ಮ ಜ್ಞಾನದಿಂದ ಆ ವಿಷಯವನ್ನ ಸ್ಪಷ್ಟ ಮಾಡಿಕೊಳ್ಳುವುದಿದೆ. ಅದರ ಸ್ಪಷ್ಟತೆ ತನ್ನ ಜ್ಞಾನದಿಂದ ಆಗ್ತಿದೆ ವಿನಃ ಇನ್ನೊಬ್ಬರ ಜ್ಞಾನದಿಂದ ಮತ್ತು ಅಲ್ಲಿಂದ ಇಲ್ಲಿ ಬರುವಂತಹ ಶಬ್ದದ ಮಾಧ್ಯಮದಿಂದ ಎಂದೂ ಆಗುವುದು ಸಾಧ್ಯ ಇಲ್ಲ. ಒಂದು ಸಮಯ ಪ್ರತ್ಯಕ್ಷ ಅನುಭೂತಿ ಆದದ್ದಿದೆ. ಆ ಪ್ರತ್ಯಕ್ಷ ಅನುಭೂತಿಯ ಸ್ವರೂಪ ಹೀಗಿದೆ. ರಾಗಾದಿ ರೂಪದ ವಿಕಾರಿ ಪರಿಣಾಮಗಳ ಒಂದು ಸಮಯ ನಿಂತು ಹೋಗೋದ್ರಿ. ರಾಗಾದಿಗಳ ವಿದ್ಯಮಾನತೆ ಇರುವಳೆದೊಳಗೆ ಆತ್ಮನ ಪ್ರತ್ಯಕ್ಷ ಅನುಭೂತಿ ಆಗುವುದಿಲ್ಲ. ತಿಳಿತಾ ಇದೆಯಲ್ಲ? ರಾಗಾದಿ ವಿಕಾರಿ ಭಾವಗಳದ್ದ ಒಂದು ಸಮಯ ತುಂಡರಿಸೋದು, ನಿಂತು ಹೋಗೋದು, ಸ್ಥಗಿತ ಆಗೋದು. ಅದು ಎಲ್ಲಿ ಒಂದು ಸಮಯ ಸ್ಥಗಿತ ಆಯ್ತೋ ಆ ಒಂದು ಸಮಯದೊಳಗೆ ಅತೀಂದ್ರಿಯ ಆನಂದದ ಅನುಭೂತಿ ಏನಿದೆ ಆತ್ಮನ ಸರ್ವ ಪ್ರದೇಶದೊಳಗೆ ಪ್ರಸಾರಿತ ಆಗ್ತಿದೆ. ಆ ಒಂದು ಸಮಯ ಪ್ರಸಾರಿತ ಆಗ್ತಿದೆಯಲ್ಲ, ಆ ಸಮಯದ ನಂತರ ಮತ್ತೆ ಪುನಃ ಈ ರಾಗಾದಿಗಳ ಕ್ರಮ ಆರಂಭ ಆಗ್ತಿದೆ.
ಮತ್ತು ಪುನಃ ರಾಗಾದಿಗಳ ಕ್ರಮ ಆರಂಭ ಆದ್ರೂ ಕೂಡ ಆ ಒಂದು ಸಮಯದ ಅನುಭೂತಿ ಆತ್ಮನ ಸಮಸ್ತ ಪ್ರದೇಶದೊಳಗೆ ಪ್ರಸಾರಿತ ಆಗಿತ್ತಲ್ಲ, ಅದರದ ಪ್ರಭಾವ 6 ತಿಂಗಳವರೆಗೆ ಉಳಿದಿದೆ. ಯೋಚನೆ ಮಾಡ್ರಿ, ಎಂಥ ಅದ್ಭುತ ಚೈತನ್ಯ ಚಮತ್ಕಾರ ಇದೆ ರೀ ಒಳಗಡೆ. ನಾವು ಎಲ್ಲಿ ಚಮತ್ಕಾರನೇ ಇಲ್ಲ, ಎಲ್ಲಿ ಮಹಿಮೆನೇ ಇಲ್ಲ, ಯಾವುದರದ ಬೆಲೆನೇ ಇಲ್ಲ, ಸಾರಭೂತ ಒಂದು ಅಂಶ ಕೂಡ ಯಾವುದರಲ್ಲಿ ಇಲ್ಲ. ಅದರೊಳಗಿಂದನ ನಾವು ಸಾರವನ್ನ ಹೀರಬೇಕು ಅಂಥೇಳಿ ಶಕ್ತಿಯನ್ನ ತೊಡಗಿಸ್ತಾ ಇದ್ದೀವಿ. ನಮ್ಮ ಅಜ್ಞಾನಕ್ಕ ಯಾರೇನು ಮಾಡಲಿಕ್ಕೆ ಸಾಧ್ಯತೆ? ಅಜ್ಞಾನ ಇಷ್ಟಿದೆಯಲ್ಲ, ಆ ಅಜ್ಞಾನ ಎಷ್ಟೂ ಇದ್ರೂ ಕೂಡ ಅಜ್ಞಾನ ಏನೂ ಮಾಡುವುದಿಲ್ಲ. ಅದರ ಬಾಧಾ ಯಾವುದಿದೆ ರೀ? ಅಜ್ಞಾನವನ್ನ ನಾನು ಅಥವಾ ಜ್ಞಾನ ಅಂತ ಹೇಳಿ ತಿಳಿದೆವು. ಅಜ್ಞಾನವನ್ನ ಜ್ಞಾನ ಅಂತ ಹೇಳಿ ತಿಳಿದೆವು, ದುಃಖವನ್ನ ಸುಖ ಅಂತ ಹೇಳಿ ತಿಳಿದೆವು, ಪರವನ್ನ ಸ್ವ ಅಂತ ಹೇಳಿ ತಿಳಿದೆವು, ಕ್ಷಣಿಕವನ್ನ ಶಾಶ್ವತ ಅಂತ ತಿಳಿದೆವು. ಎಷ್ಟೆಷ್ಟು ಹೇಳುದ್ರಿ? ಜಡವನ್ನ ಚೇತನ ಅಂತ ಹೇಳಿ ತಿಳಿದೆವು, ದುಃಖವನ್ನ ಸುಖ ರೀ. ಇಂಥದಕ್ಕ ಅಜ್ಞಾನವನ್ನ ಜ್ಞಾನ ಅಂತ ತಿಳಿದೆವು. ಧರ್ಮಾಯ ಪಾಪಾನಿ ಗುಣಾಯ ದೋಷಾಯ ಸಮಾಚರತಿ. ಧರ್ಮಾಯ ಪಾಪಾನಿ ಗುಣಾಯ ದೋಷಾಯ. ನನ್ನಲ್ಲಿ ಚೈತನ್ಯ ಗುಣ ಇದ್ರೂ ನಾ ರಾಗರೂಪ ಮಮತಾರೂಪ ದೇಹರೂಪ ಅಂತ ಹೇಳಿ ತಿಳಿದ್ರೆ ಗುಣವನ್ನ ದೋಷರೂಪ ತಿಳಿಯೋದಾಯ್ತು ಅಥವಾ ಇಲ್ಲ? ಧರ್ಮಾಯ ಪಾಪಾನಿ, ವಸ್ತುವಿನ ಸ್ವಭಾವ ರೂಪದ ಯಾವ ಧರ್ಮ ಇದೆಯೋ ಅದನ್ನು ತಿರೋಭೂತಗೊಳಿಸಿ ಅದನ್ನು ಧರ್ಮ ಅಂತ ಇದ್ದೀವಿ. ಈ ಭಜನೆಯೊಳಗೆ ಬಂತಲ್ಲ, ಪುಣ್ಯ ಬಂಧವನ್ನು ಧರ್ಮ ಮನ್ನಿಸಿ. ಪುಣ್ಯ ಬಂಧವನ್ನು ನೋಡ್ರಿ, ಮನುಷ್ಯಗತಿಯೊಳಗ ಇದೊಂದು ಬಹಳ ದೊಡ್ಡದಾದಂಥ ಮಿಥ್ಯಾತ್ವ ಪೋಷಣೆಯ ಉಪಾಯ ಇದೆ ರೀ. ಪುಣ್ಯವನ್ನ ಧರ್ಮ ಅಂತ ಹೇಳ್ತೀವಿ. ಬಹಳ ಮಿಥ್ಯಾತ್ವ ಪೋಷಣೆ ಮಾಡೋ ಸಲುವಾಗಿ ಬಹಳ ದೊಡ್ಡ ದೋಷ ಇದೆ. ಪುಣ್ಯವನ್ನ ಧರ್ಮ ಅಂತ ಹೇಳಿದ್ರು. ಸ್ವಲ್ಪ ಮಂದ ಕಷಾಯ ನೋಡ್ರಿ, ಮಂದ ಕಷಾಯದಿಂದ ಪುಣ್ಯದ ಬಂಧ ಆಗ್ತಿದೆ. ಆ ಮಂದ ಕಷಾಯವನ್ನು ಧರ್ಮ ಅಂತ ಹೇಳಿ ತಿಳಿತೇವೆ. ಪುಣ್ಯದ ಉದಯದಿಂದ ಅನುಕೂಲತೆ ಸಿಗ್ತಿದೆ. ಆ ಅನುಕೂಲತೆಯನ್ನು ಸುಖ ಅಂತ ಹೇಳಿ ತಿಳಿತೇವೆ. ಇವು ಎರಡೂ ಏನದವ್ರೆ? ಪುಣ್ಯ ತತ್ವದ ಕುರಿತು ವಿಪರೀತ ಮನ್ನಣೆ ಅದ. ಹೌದು, ಒಂದು ಪರಿಣಾಮದೊಳಗೆ ಮಂದ ಕಷಾಯ ಇತ್ತು ಅಂತಂದ್ರೆ ಪುಣ್ಯದ ಬಂಧ ಆಗ್ತಿದೆ. ಆ ಪುಣ್ಯದ ಬಂಧ ಎಲ್ಲಿ ಆಗ್ತಿದೆಯೋ ಅದನ್ನು ನಾವು ಧರ್ಮ ಅಂತ ಹೇಳಿ ತಿಳಿದೆವು. ಪುಣ್ಯದ ಉದಯದಿಂದ ಅನುಕೂಲತೆ ಇರ್ತಿದೆ. ಆ ಅನುಕೂಲತೆಯನ್ನ ನಾವು ಸುಖ ಅಂತ ಹೇಳ್ತೇವೆ. ಅನುಕೂಲತೆಗೆ ಮತ್ತು ಸುಖಕ್ಕೆ ಯಾವ ಪ್ರಕಾರದ ಸಂಬಂಧ? ನಿನ್ನೆ ಒಂದು ವಿಷಯ ಬರ್ತಾ ಹೋಯ್ತಾರೆ. ಏನ? ಇಚ್ಛೆ ಮತ್ತು ವಿಷಯ ಸಾಮಗ್ರಿಗಳಲ್ಲಿ ವೇದ್ಯ ವೇದಕ ಸಂಬಂಧ ಇಲ್ಲ ಅಂತ ಹೇಳಿ ಹೇಳಿದ್ದೆ. ವೇದ್ಯ ವೇದಕ ಸಂಬಂಧ ನೋಡು, ಭವಿತಾ ಇಚ್ಛಾ ಒಂದು ಸಮಯದ್ದಿದೆ. ಅದರದ ತಾವು ಇಡೀ ದಿವಸ ಏನು ವಿಚಾರ ಮಾಡಿದ್ರಿ ಗೊತ್ತಿಲ್ಲ. ಇಚ್ಛೆ ಮತ್ತು ಅನುಕೂಲ ಅಥವಾ ವಿಷಯ, ಇಂದ್ರಿಯ ವಿಷಯದ ಕುರಿತು ಇಚ್ಛೆ ಉತ್ಪನ್ನ ಆಗ್ತಿದೆ. ಆ ಇಚ್ಛೆಗೆ ಮತ್ತು ವಿಷಯಕ್ಕ ವೇದ್ಯ ವೇದಕ ಸಂಬಂಧ ಇಲ್ಲ. ಇಚ್ಛೆ ಒಂದು ಸಮಯದ್ದಿದೆ. ಮುಂದಿನ ಸಮಯದೊಳಗ ಆ ಇಚ್ಛೆ ಅದೇ ವಸ್ತುವಿಗೆ ಸಂಬಂಧಿಸಿದ ಹಾಗೆ ಇಚ್ಛೆ ಇದ್ರೂ ಅದರ ಒಳಗ ತರತಮತೆ ಬಂದು ಬಿಡ್ತಿದೆ. ಅದೇ ಪ್ರಕಾರ ಇರುವುದಿಲ್ಲ. ಹೌದು ಅಥವಾ ಇಲ್ಲ? ನೋಡ್ರಿ, ನಮಗೆ ತಿಳಿಲಿ ಬಿಡ್ಲಿ, ಪರ್ಯಾಯದ ಮಾತು ಹೀಗಿದೆಯಲ್ಲ, ಒಂದು ಜಾತಿಯ ಪರಿಣಾಮ ಒಂದೇ ರೂಪದಿಂದ ಎರಡು ಸಮಯ ಮುಂದುವರಿಯಲು ಸಾಧ್ಯ ಇಲ್ಲ. ಇದು ವಸ್ತು ವ್ಯವಸ್ಥೆ ಇದೆ. ನಾವು ತಿಳಿದಿದ್ರೆ ಅದಕ್ಕೆ ವಸ್ತು ವ್ಯವಸ್ಥೆ ಬದಲಾಗುವುದಿಲ್ಲ. ಒಂದು ಜಾತಿಯ ಪರಿಣಾಮ ಒಂದೇ ರೂಪದಿಂದ ಎರಡು ಸಮಯ ಕಾರ್ಯ ಮಾಡಲು ಸಾಧ್ಯ.
ಮುಂದುವರಿಯೋದಿಲ್ಲ. ಒಂದು ಸಮಯದ ಇನ್ನೊಂದು ಸಮಯಕ್ಕೆ ಮುಂದುವರಿಯೋದನ್ನೇ ಇಲ್ರಿ ಯಾವ ಪರಿಣಾಮ. ಹಾಗಾದ್ರೆ ನಮ್ಗೆ ಇಚ್ಛೆ ಆಯ್ತ್ರಿ ಏನನ್ನು ನೋಡ್ಬೇಕಂತೇಳಿ. ಆ ಇಚ್ಛೆ ಆದ ನಂತರ ಏನನ್ನ ಆ ದೃಶ್ಯವನ್ನು ಭಗವಂತನನ್ನ ನೋಡೋದಿರಲಿ, ಅದು ಅದಕ್ಕೆ ಇಂದ್ರಿಯ ವಿಷಯ ಅಂತಿದ್ದಾರೆ. ಅದು ಜಿನವಾಣಿಯ ಶ್ರವಣ ಇರಲಿ, ಯಾವುದೋ ಸಂಗೀತದ ಶ್ರವಣ ಇರಲಿ, ರಸಾಸ್ವಾದನೆ ಇರಲಿ, ಯಾವುದೋ ಸ್ಪರ್ಶನೇಂದ್ರಿಯದ ವಿಷಯ ಇರಲಿ, ಇಚ್ಛೆ ಉತ್ಪನ್ನ ಆದ ನಂತರ ಪ್ರತ್ಯಕ್ಷ ವಿಷಯದೊಳಗ ಪ್ರವೃತ್ತಿ ಆಗುವ ವೇಳೆಯೊಳಗ ಜೀವನಿಗೆ ಸುಖ ಇರುವುದೇ ಇಲ್ಲ. ಆದ್ರೆ ಇನ್ನು ಭ್ರಾಂತಿಯಿಂದ ಸುಖ ಆಯ್ತು ಅಂಥೇಳಿ ತಿಳಿತಾನ್ರಿ. ವಿಷಯದೊಳಗ ಪ್ರವೃತ್ತಿ ಆಗ್ತಾ ಇರುವ ವೇಳೆದೊಳಗ ಸಾಕ್ಷಾತ್ ಯಾವ ವಿಷಯದ ಸಂಬಂಧ ಬಂದದ್ದು ಇದೆಯೋ, ಸನ್ನಿಕರ್ಷ ಬಂದದ್ದು ಇದೆಯೋ, ಆ ಸಮಯದೊಳಗ ಆ ಇಚ್ಛೆ ಇನ್ನೊಂದು ಪದಾರ್ಥದ ಕುರಿತು ಪ್ರವೃತ್ತ ಆಗಿರ್ತೀವಿ. ಇದು ಸೂಕ್ಷ್ಮ, ಇವೆಲ್ಲ ತಮ್ಮಲ್ಲೇ ತಾವು ನೋಡ್ಕೊಳ್ಳೋ ಮಾತಾದವ್ರಿ. ಇವು ಆಗಮದಲ್ಲಿ ಎಲ್ಲಾ ಸ್ಪಷ್ಟ ರೂಪದಿಂದ ಸಿಗುವುದಿಲ್ಲ. ಎಷ್ಟಂತ ಹೇಳಿ ಹೇಳ್ತಾರ್ರಿ, ಆಗಮದಲ್ಲಿ ಎಲ್ಲದರ ವ್ಯಾಖ್ಯೆ ಸಿಗುವುದಿಲ್ಲ. ಒಂದು ವ್ಯಾಖ್ಯೆ ಹೇಳಿದ ನಂತರ 10, 100, 1000 ವಿಷಯಗಳನ್ನ ತನ್ನಲ್ಲೇ ನೋಡ್ಬೇಕಾಗ್ತದೆ. ಅಂದ್ರೆ ಆ ವ್ಯಾಖ್ಯೆಯ ಅರ್ಥ ನಮಗೆ ತಿಳಿದಿದೆ. ಒಂದು ಇಚ್ಛೆ ಉತ್ಪನ್ನ, ಈಗ ಮಂದಿರಕ್ಕೆ ಹೋಗುವ ಇಚ್ಛೆನ ತಗೊಳ್ಳೋಣ್ರಿ. ಯಾಕಂದ್ರೆ ನಾವು ಎಲ್ಲರೂ ಈಗ ಹೋಗಿನ ಬಂದಿದ್ದೇವಲ್ಲ, ಮಂದಿರಕ್ಕೆ ಹೋಗುವ ಇಚ್ಛೆ ಆಯಿತು. ಇಚ್ಛೆ ಆದ ನಂತರ ಅದಕ್ಕೆ ಅನುಕೂಲವಾದಂತಹ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿ ಮನೆಯಿಂದ ಹೊರಗೆ ಬಿದ್ದ ಮಂದಿರಕ್ಕೆ ಹೋಗುವವರೆಗೆ ಆ ಇಚ್ಛೆ ಹಾಗೆ ಇರ್ತಿದ್ದೇನೆ. ಒಂದೇ ಒಂದು ಸಮಯದಾಗ ಬದಲಾವಣೆ ಆಯ್ತರೆ, ಬದಲಾವಣೆ ಎಷ್ಟು ಪ್ರಕಾರದ ಭಾವಗಳ ಬರ್ತವೆ ಮಂದಿರ ತಲುಪೋ ತನಕ. ಹಾಗಾದ್ರೆ ಈ ಇಚ್ಛೆಗೆ ಆ ದೇವನ ದರ್ಶನ ಆ ಸಮಯದೊಳಗೆ ಲಭಿಸಿದ್ರೆ ಅದಕ್ಕೆ ವೇದ್ಯವೇದಕ್ಕೆ ಸಂಬಂಧ, ಅದು ಸಾಧ್ಯನೇ ಇಲ್ಲ. ಅದರ ಸಲುವಾಗಿ ಇಚ್ಛೆ ನಿರರ್ಥಕ ಅಂತ ಹೇಳಿ. ಇಚ್ಛೆಯಿಂದ ಏನೇನಾಗ್ತಿದೆ, ನಿನ್ನೆ 2 ಮಾತು ಹೇಳಿರ್ತಾರೆ. ಪುಣ್ಯದ್ದನು ಯಾವ ಪ್ರಕಾರ ನಾಶ ಆಗ್ತಿದೆ, ಮತ್ತ ಧರ್ಮಂತೂ ತಿರುಭೂತನ ಆಗ್ತಿದೆ. ಇಚ್ಛೆ, ಅದರ ಸಲುವಾಗಿ ಇಚ್ಛೆಯನ್ನ ಪ್ರತ್ಯಕ್ಷ ದುಃಖ ಅಂತ ಹೇಳಿ ಹೇಳಿದರು, ದುಃಖದ ಕಾರಣ ಅಂತ ಹೇಳಿ ಹೇಳಿದರು. ನಿರರ್ಥಕೆಯಲ್ಲಿ ಹೇಳ್ತಾರೋ ಅಲ್ಲಿ ವೇದಕ್ಕೆ ಸಂಬಂಧ ಇಲ್ಲದೆ ಇರುವ ಕಾರಣದಿಂದನೇ ನಿರರ್ಥಕ ಅಂತ ಹೇಳಿ ಹೇಳಿದ್ದಾರೆ. ಮಂದಿರಕ್ಕೆ ಹೋದ ನಂತರ ಪ್ರತ್ಯಕ್ಷ ಭಗವಂತನ ದರ್ಶನ ಆಗುವ ವೇಳೆದೊಳಗೆ ಇಚ್ಛೆಯಲ್ಲಿ ಇರ್ತಿದ್ದೀರಿ. ಹಾಗಾದ್ರೆ ಇಚ್ಛೆ ಯಾವಾಗಿತ್ತು ಆವಾಗ ದರ್ಶನ ಆಗಲಿಲ್ಲ, ವೇದಕ್ಕೆ ಸಂಬಂಧ ಆಗಲೇ ಇಲ್ರಿ. ಪ್ರತ್ಯಕ್ಷ ದರ್ಶನ ಮಾಡುವ ವೇಳೆದೊಳಗ ದರ್ಶನದ ಇಚ್ಛೆ ಇರುವುದಿಲ್ಲ, ಆದ್ರೆ ಬೇರೆ ಇಚ್ಛೆ ಇರ್ತಿದೆಯೋ ಅಥವಾ ಇಲ್ರಿ. ಇಚ್ಛಾರಹಿತ ಅವಸ್ಥಾ ಸಂಸಾರಿ ಜೀವಕ್ಕೆ ಸಂಭವನೆ ಇಲ್ಲ. ಆ ಇಚ್ಛಾ ನಿರೋಧ ಸ್ತಪಃ ಅಂತಂದ್ರ ಇಚ್ಛೆಯ ಉತ್ಪತ್ತಿ ಆಗದೆ ಇರುವಂತಹ ಸ್ಥಾನದೊಳಗ ಪರ್ಯಾಯ 1 ಸಮಯ 2 ಸಮಯ 4 ಸಮಯ ಸ್ಥಿರ ಆಗುವುದು. ಇಚ್ಛೆಯ ಉತ್ಪತ್ತಿನ ಯಾವ ಪದಾರ್ಥದ ಆಶ್ರಯದಿಂದ ಆಗುವುದಿಲ್ಲವೋ ಆ ಪದಾರ್ಥದ ಧುನ್ ಉಳಿಯೋದು ನೋಡ್ರಿ. ಇದು ಕೂಡ ಏನಿದೆ ಅಂತಂದ್ರೆ ತಪಸ್ಸೆ. ಆ ಪದಾರ್ಥದ ಧುನ್ ಇರುವ ವೇಳೆದೊಳಗೆ ಎಷ್ಟೋ ನಮ್ಮ ಜೀವನದಲ್ಲಿ ನಡೀತಾವ್ರಿ. ಯಾವ್ಯಾವ್ದಂತ ಹೇಳಿ ಉದಾಹರಣೆ ಕೊಡೋದು, ಅದಕ್ಕೆ ತಾವೇ ನೋಡ್ಕೊಳ್ಳೋದಿದೆ. ಅಡಿಗೆ ಮಾಡುವ ಧೋರಣೆ ಇದೆ, ಯಾರೋ ಬರೋರಿದ್ದಾರೆ, ತವ್ರ ಮನೆಯಿಂದ ಬರೋರಿದ್ದಾರೆ, ಅಥವಾ ಎಲ್ಲಿಂದಲೋ ನಮಗೆ ಪ್ರಿಯ 10 ವರ್ಷದಿಂದ ಸಂಪರ್ಕ ಬಿಟ್ಟು ಹೋಗಿದೆ ಅಂತ ಮೈತ್ರಿನೇ ಬರೋರಿದ್ದಾಳೆ. ಆ ವೇಳೆದೊಳಗೆ ಸ್ನಾನ ಮಾಡ್ತಾ ಇರ್ತೇವೆ, ಬಟ್ಟೆ ಹಾಕ್ತಾ ಇರ್ತೇವೆ, ಮಾತಾಡ್ತಾ ಇರ್ತೇವೆ, ತಿಂತಾ ಇರ್ತೇವೆ, ಏನೆಲ್ಲ ಮನೆಗೆ ಸ್ವಲ್ಪ ಏನು ಕರ್ತವ್ಯ ಇದೆ ಮಾಡ್ತಾ ಇರ್ತೇವೆ. ಅದರ ಧುನ್ ಅದೇ ಇರ್ತಿದ್ದೀರಿ. ಯಾವ್ದಾ 10 ವರ್ಷದ ಹಿಂದೆ ಏನು ಭೇಟಿ ಆದದ್ದಿತ್ತಲ್ಲ, ಸಂಬಂಧ ಇತ್ತಲ್ಲ, ಆ ಸಂಬಂಧ ಎಷ್ಟಂತ ಹೇಳ್ಬೋದು. ಈ ನಿರಂತರ ಧುನ್ ಅಂತೂ ಇದಕ್ಕೆ ಇದೆ ರೀ ಜೀವಕ್ಕ. ಆದ್ರೆ ಅದು ಪರಪದಾರ್ಥದ ಜಾಲ ರೂಪದ ಧುನ್ ಇದೆ. ಜಾಲ ಇದೆ, ಅದು ಬರೇ ಆ ಜಾಲದೊಳಗಿಂದ ಹೊರಗೆ ಬರೋದು ಸಾಧ್ಯ ಇಲ್ಲ. ಜಾಲದೊಳಗಿಂದ ಹೊರಗೆ ಬರಬೇಕಾಯ್ತು ಅಂತಂದ್ರೆ ಯಾವುದೇ ಸ್ಪಷ್ಟ ಪ್ರಕಟ ಅರೂಪಿ ಆನಂದಮಯ ಯಾವುದರದ್ದು ಅವಲಂಬನೆ ಬೀಳದೆ ಇರುವಂತಹ ಸ್ವಾಧೀನ ವಸ್ತುವಿನಲ್ಲಿ ಹೊರಟು ಹೋದ್ರೆ ಆ ಧುನ್ ಏನಿದೆಯಲ್ಲ ಅದು ಜಾಲವನ್ನ ಮುಂದೆ ಪರಪದಾರ್ಥಗಳಲ್ಲೇ ಪರಿಣಮನಾದರೂ ಕೂಡ ಜಾಲಕ್ಕೆ ನೀಡುವುದಿಲ್ಲ. ಈ ಪ್ರಕಾರ ವಸ್ತು ಸ್ವರೂಪ ಇದೆ. ಈ ಒಂದು ವಾಕ್ಯದ ವ್ಯಾಖ್ಯಾನ ಅಂದ್ರೆ ಚರ್ಚೆ
ಎಷ್ಟು ಆಗಬಹುದಾಗಿದೆ. ಈಗ ಮುಗಿತೇನ್ರಿ ಓದಿ ನೋಡ್ರಿ ಅದು ವಾಕ್ಯ. ಯಾವ ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪದ ಅನುಭವ ಮಾಡುತ್ತಾನೆ, ಮಾಡ್ತಾ ಇರ್ತಾನೆ, ಎಲ್ಲಿ ತನಕ ಮಾಡ್ತಾ ಇರ್ತಾನೋ ಅಲ್ಲಿ ತನಕ ಅವನು ಪರಭಾವ ರೂಪದಿಂದ ಪರಿಣಮಿಸೋದಿಲ್ಲ. ಅದರದ ಮಜಾ ಇರ್ಬೇಕು ನೋಡ್ರಿ. ಎಲ್ಲೋ ಹೋಗಿ ಬಂದಿರ್ತೇವೆ, ಘಟನಾ, ಆ ಘಟನಾದ ಆನಂದ ಇಷ್ಟ ನಮ್ಮ ಮನಸ್ಸನ್ನ ಸೆರೆ ಹಿಡಿದಿರ್ತಿದೆಯಲ್ಲ, ಅದು ಮನೆಗೆ ಬಂದ ನಂತರ ಆ ಘಟನೆಯ ಬಗ್ಗೆನ ಮಾತಾಡ್ತೇವ್ರಿ. ಅದರ ಬಗ್ಗೆ ಅಲ್ಲಿ ಯಾರ ಸಮಾವೇಶ ಆಗಿಲ್ಲ ಅವ್ರಿಗೆ ಅದರದ ಮಹಿಮಾ ಬರುದಿಲ್ರಿ, ಬರ್ತಿದೇನ್ರಿ? ಇಲ್ಲ. ಆದ್ರೆ ನಾವು ಅಲ್ಲೇ ಇದ್ದವ್ರ ಹಾಗೆ ಮಹಿಮೆಯ ಅನುಭವ ಮಾಡ್ತಾ 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 ಇವ್ರಿಗೆಲ್ಲ ಹೇಳ್ತಾ ಇರ್ತೇವ್ರಿ. ಅವ್ರಿಗೇನ್ ತಿಳಿ ಹೌದು ಅಂತಾರ. ಬೇಕಾದ್ರೆ ಅದು ಮತ್ತೇನ್ರಿ ಬೇಕಾದ್ರೆ ಪ್ರಶ್ನೆ ಕೇಳ್ತಾರೆ. ಯಾವ ರೂಪದಿಂದ ಕೇಳಿದರನು ತಿಳಿಸಿ ಹೇಳಿದರನು ಅವರಿಗೆ ಆ ಆನಂದ ಬರೋ ಸಾಧ್ಯ ಇಲ್ಲ. ಅದೇ ಪ್ರಕಾರ ಈ ಮಿಥ್ಯಾ ದೃಷ್ಟಿ ಜೀವಕ್ಕ ಆ ಸಮ್ಯಕ್ ದೃಷ್ಟಿ ಹೇಳುವ ಆತ್ಮನ ಆನಂದದ ಪರಿಚಯ ಆಗೋದು ಸಾಧ್ಯ. ಆಗದಿದ್ರನು ತನ್ನ ಮಾಡಿರ್ತಾ ಹೇಳ್ತಾ ಇರ್ತಾನ್ರಿ. ಹೌದು ಅಥವಾ ಇಲ್ಲ? ಯಾರು ಇಲ್ದಿದ್ರನು ಹೇಳ್ತಾ ಇರ್ತಾನ್ರಿ. ಅಣ್ಣಾಜಿ ಹೇಳ್ತಿದ್ರಲ್ಲ, ಏನಂತಿದ್ರು, ನನ್ನನ್ನ ಚಪ್ಪಾಳಿ ಬಾರಿಸ್ತಾನೋ, ನನ್ನನ್ನ ನಗ್ತೇನೋ ಅಂತ ಹೇಳಿ. ಮತ್ತು ನಿಜವಾಗಿ ಆ ಮಾತು ಎಷ್ಟು ಸತ್ಯ ಇದೆ ಅನ್ನೋದ ನಮಗೂ ಕೂಡ ಅನುಭವದಲ್ಲಿ ಬರ್ತಿದೆ. ಇದರ ಜೊತೆಗೆ ಒಂದಾದ ನಂತರ ನಿಜವಾಗಿ ಆನಂದ ಎಷ್ಟು ನಯ ಚಕ್ರ ಬರಿ ವೇಳೆದೊಳಗಾಯ್ತು, ಯಾವುದೋ ಬರಿ ವೇಳೆದೊಳಗೆ ಅನುವಾದ ಮಾಡುವೊಳಗೆ ಇಷ್ಟು ಆನಂದ ಆಗ್ತಿದೆಯಲ್ಲ. ಆ ಆನಂದದ ಬಗ್ಗೆ ಯಾರಿಗೆ ಹೇಳಿದ್ರೂ ಅದು ತಿಳಿಯುವುದಿಲ್ರಿ. ಅದೆಲ್ಲ ಬರೀ ಏನಿದೆ ಅಂತಂದ್ರೆ ಅಂಧಕಾರದೊಳಗೆ ನೃತ್ಯ ಮಾಡಿದ ಹಾಗೆ. ಆದ್ರೂ ಕೂಡ ಅವ್ ಯಾರಿಗೆ ತಿಳಿತಿದೆ ಅಂತ ಹೇಳಿ ಹೇಳ್ತಿರುವುದಿಲ್ರಿ. ಅವ್ ತನ್ನ ಆನಂದವನ್ನ ತಾನದ ವ್ಯಕ್ತ ಆಗ್ತಾ ಇರ್ತಿದೆ, ಮುಖ್ಯ ಹೊರಗೆ ಬರ್ತಾ ಇರ್ತಿದೆ. ಹೀಗೆ ಸ್ವರೂಪ ಇದೆ ನೋಡಿ ಲೋಕದ ಮತ್ತು ಲೋಕೋತ್ತರ ವಸ್ತುವಿನ ಅನುಭೂತಿ ಸಂಪನ್ನ ಜೀವ.